ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ 259ನೇ ಅಧ್ಯಾಯದಲ್ಲಿ ಬಹಳ ಸೊಗಸಾದ ನಮ್ಮ ದೌರ್ಬಲ್ಯವನ್ನು ಮೀರುವ ಬಗೆಯನ್ನು ವೇದವ್ಯಾಸರು ಭೀಷ್ಮ ಹಾಗೂ ಯುಧಿಷ್ಠಿರರ ಸಂವಾದದ ಮೂಲಕ ನಮಗೆ ತೆಗೆದುಕೊಟ್ಟರು. ಇನ್ನು ಮುಂದೆ ನಿನ್ನೆ ನಾವು ನೋಡಿದ್ದಿದ್ದು 260ನೇ ಅಧ್ಯಾಯದಲ್ಲಿ ಸೃಷ್ಟಿಯ ಪ್ರಕರಣ. ಸೃಷ್ಟಿ ಪ್ರಕರಣ ಏನಿದೆ ಅಷ್ಟೂ ಬಂದದ್ದು ಬಹಳ ಡಿಫರೆಂಟ್ ಆಯಾಮಗಳಲ್ಲಿ ಇರುತ್ತೆ. ಅದರಿಂದಾಗಿ ಆ ಎಲ್ಲ ಸೃಷ್ಟಿ ಪ್ರಕಾರಗಳನ್ನು ನೋಡಬೇಕಾಗತ್ತೆ. ಭಾಗವತದಲ್ಲಿಯೇ ಸುಮಾರು ರೀತಿಯ ಸೃಷ್ಟಿ ಪ್ರಕಾರಗಳಿದೆ. ಅದೆಲ್ಲವನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಟ್ಟೈಸಿದ್ದಾರೆ ಮಧ್ವಾಚಾರ್ಯರು. 3ನೇ ಅಧ್ಯಾಯದಲ್ಲಿ ಸೃಷ್ಟಿಯ ಬೇರೆ ಬೇರೆ ಪುರಾಣಗಳಲ್ಲಿ, ಮಹಾಭಾರತದಲ್ಲಿ, ವೇದದಲ್ಲಿ, ಉಪನಿಷತ್ತಿನಲ್ಲಿ, ಪಂಚರಾತ್ರದಲ್ಲಿ ಹೇಳಿದ ಸೃಷ್ಟಿಯನ್ನು ಚಾನಲೈಸ್ ಮಾಡಿ ಅದ್ಭುತವಾದ ಒಂದು ಅನಾಲಿಸಿಸ್ನೊಂದಿಗೆ ಕೊಟ್ಟಿದ್ದಾರೆ. ಅದರಿಂದಾಗಿ ನಾವು ಮೂಲದಲ್ಲಿ ನೋಡಬೇಕಾದರೆ ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಸುಮಾರು 8 ತರಹದ ಸೃಷ್ಟಿ ಪ್ರಕಾರಗಳಿದೆ. 8 ಕಡೆ ಹೇಳಿದ್ದಾರೆ. ಆಮೇಲೆ ವನಪರ್ವದಲ್ಲಿ ಒಂದು ಕಡೆ ಬರುತ್ತೆ, ಆದಿಪರ್ವದಲ್ಲಿ ಒಂದು ಕಡೆ ಬರುತ್ತೆ, ಆಮೇಲೆ ವನಪರ್ವದಲ್ಲಿ ಒಂದು ಕಡೆ ಬರುತ್ತೆ, ಆಮೇಲೆ ಮುಂದೆ ಆಶ್ವಮೇಧಿಕ ಪರ್ವದಲ್ಲಿ ಅನುಗೀತೆ ಅಂತ ಕೃಷ್ಣ ಸುಮಾರು 71ನೇ ವಯಸ್ಸಿನಲ್ಲಿ ಹೇಳಿದ ಒಂದು ಗೀತೆ. ಆಮೇಲೆ ಕೃಷ್ಣ ಸುಮಾರು 80ನೇ ವಯಸ್ಸಿನಲ್ಲಿ 82, 83ರಲ್ಲಿ ಹೇಳಿದ ಸೃಷ್ಟಿ ಪ್ರಕ್ರಿಯೆ ಬರುತ್ತೆ. ಆಮೇಲೆ ಭಾಗವತದಲ್ಲಿ ಉದ್ಧವನಿಗೆ ಹೇಳುವಾಗ ಕೃಷ್ಣನಿಗೆ 104 ವರ್ಷ 6 ತಿಂಗಳ ಪ್ರಾಯ. 70ನೇ ವಯಸ್ಸಿನಿಂದ ಹಿಡಿದು 104ನೇ ವರ್ಷಗಳ ತನಕ ಕೃಷ್ಣ ಬೇರೆ ಬೇರೆ ಆಯಾಮಗಳಲ್ಲಿ ಒಂದೇ ಸಂಗತಿಯನ್ನು ತೆರೆದಿಟ್ಟಿದ್ದಾನೆ. ಅದೊಂದು ಅದ್ಭುತ. ಹೀಗಾಗಿ ಅದನ್ನು ಏನಪ್ಪ ಇಷ್ಟೊಂದು ಕಡೆ ಸೃಷ್ಟಿ ಪ್ರಕಾರಗಳನ್ನು ಹೇಳಿದ್ದಾರೆ ಅಂತ ಅನ್ಕೋಬಾರದು. ಒಂದೊಂದು ಸೃಷ್ಟಿ ಪ್ರಕಾರದಲ್ಲಿಯೂ ಬೇರೆ ಬೇರೆ ಆಯಾಮಗಳನ್ನು ಹೇಳಿದ್ದಿದೆ. ಅದರ ದೊಡ್ಡ ಹಿನ್ನೆಲೆಯಲ್ಲಿ ನಾವೀಗ ನೋಡಬೇಕಿದೆ. ಏಭ್ಯ ಸೃಜತಿ ಭೂತಾನಿ ಕಾಲೋನ್ಹಾಯ ಪ್ರಚೋದಿತಃ ಮಹಾಭೂತಾನಿ ಪಂಚೇತಿ ತಾನ್ಯಾಹುರ್ಭೂತಚಿಂತಕಾಃ. ಈ ಜಗತ್ತಿಗೆ ಇರುವ ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್ ಯಾವುದು ಅಂತ ಹೇಳಿದ್ರೆ ಪಂಚಭೂತಗಳು. ಇವುಗಳಿಂದ ದೇವರು ಸೃಷ್ಟಿ ಮಾಡ್ತಾನೆ. ಹೇಗೆ? ಕಾಲಪ್ರಚೋದಿತ, ತನ್ನ ಪ್ರಚೋದನೆಯಿಂದಲೇ ತಾನು ಸೃಷ್ಟಿ ಮಾಡೋದು, ಬೇರೆಯವರು ಪ್ರಚೋದನೆ ಮಾಡೋದಲ್ಲ. ಬೇರೆಯವರು ಆರ್ಡರ್ ಮಾಡಿದ್ರು ದೇವರಿಗೆ ನೀನು ಸೃಷ್ಟಿ ಮಾಡುವಂತ, ಅದಕ್ಕನುಗುಣವಾಗಿ ಸೃಷ್ಟಿ ಮಾಡಿದ ಅಂತ ಅಲ್ಲ. ಆಮೇಲೆ ದೇವರ ಸೃಷ್ಟಿ ಅಪೂರ್ಣ ಅಲ್ಲ, ಈ ಜಗತ್ತು ದೇವರ ಲ್ಯಾಬೋರೇಟರಿ ಅಂತ ಹೇಳಿ ಅದು ಇನ್ನೂ ಒಬ್ಬ ಪೂರ್ಣ ಮನುಷ್ಯನನ್ನು ಸೃಷ್ಟಿ ಮಾಡಬೇಕಷ್ಟೇ ಅಂತನ್ನುವ ವಾದಗಳನ್ನೆಲ್ಲ ನಿನ್ನೆ ಅದು ಅಸಂಗತ ಅಂತ ನೋಡಿದೆವು. ಇಷ್ಟರೊಂದಿಗೆ ನಾವು ಮುಂದೆ ಹೋಗೋದಾದರೆ
ಸೋಪಪತ್ಯಾ ಚ ಯುಕ್ತ್ಯಾ ಸನ್ ಬ್ರೂಯಾದಸದ ಸಂಶಯಂ. ಈ ಎಲ್ಲ ಪಂಚಭೂತಗಳನ್ನು ಸೋಪಪತ್ಯ ಬ್ರೂಯಾತ್, ಉಪಪತ್ತಿ ಅಂದರೆ ಯುಕ್ತಿ, ಲಾಜಿಕಲಿ ಇದರ ಕೆಲಸಗಳನ್ನು ತಿಳಿಯಬೇಕು, ಚಿಂತಿಸಬೇಕು ಅಂತ. ಯಾಕೆ ಅಂದರೆ ಯುಕ್ತಿ ಅನ್ನೋದು ಬಹಳ ಮುಖ್ಯ. ಯಾವುದೇ ಒಂದು ಗ್ರಂಥವನ್ನು ನೋಡುವಾಗ 3 ಕ್ವಾಲಿಟಿಯನ್ನು ನೋಡಬೇಕು ಅಂತಾರೆ ಪ್ರಾಚೀನರು. ಮೊದಲು ಶ್ರುತಿ ಮೂಲತ, ವೇದಕ್ಕೆ ಇದು ಸಂವಾದಿಯಾಗಿದೆಯಾ. ಆಮೇಲೆ ಆಪ್ತಿ ಮೂಲತ, ಹೇಳದವರು ಯಾರು ಅಂತ. ಹೇಳದವರಲ್ಲಿ ಮತ್ತೆ 3 ಪ್ರಸಂಗಗಳಿದೆ. ಒಂದು ಆಪ್ತಿ, ವಕ್ತೃ ಹೇಗಿದ್ದಾನೆ, ಯಾವ ಸ್ಟೇಜಲ್ಲಿ ಹೇಳಿದ್ದಾನೆ, ಅವನಿಗೆ ಬುದ್ಧಿ ಸರಿ ಇದ್ದಾಗ ಹೇಳಿದ್ನೋ ಬುದ್ಧಿ ಸರಿ ಇಲ್ಲದೆ ಇದ್ದಾಗ ಹೇಳಿದ್ನೋ ಬೇಕಾಗತ್ತೆ. ಅವನಿಗೆ ಪ್ರಜ್ಞೆ ಇದ್ದು ಹೇಳಿದನೋ, ದಡ್ಡತನವೂ ಸೇರಿಕೊಂಡಿತ್ತೋ, ಅವನಲ್ಲಿ ಲೋಭ ಮೊದಲಾದವುಗಳಿತ್ತೋ, ಅದನ್ನೆಲ್ಲ ನೋಡಬೇಕಾಗತ್ತೆ. ಇದನ್ನು ವಕ್ತಾನುಕೂಲ್ಯ ಅಂತ ಕರೀತಾರೆ. ಬಹಳಷ್ಟು ಜನ ವೆಸ್ಟರ್ನ್ ಫಿಲಾಸಫರ್ಸು, ವೆಸ್ಟರ್ನ್ ಸೈಕಿಯಾಟ್ರಿಸ್ಟ್ಗಳು ಹುಚ್ಚರು. ಅವರು ಕಡೆಗೆ ಮೆಂಟಲ್ ಹಾಸ್ಪಿಟಲಲ್ಲೇ ತೀರ್ಕೊಂಡಿದ್ದವರು ಹೆಚ್ಚಿನ ಜನ. ಫ್ರೆಡರಿಕ್ ನೀಶೆ ಆಗಿರಬಹುದು, ಬಹಳ ಜನ, ಫ್ರಾನ್ಸಿಸ್ ಬೇಕನ್ ಆಗಿರಬಹುದು, ಇವರೆಲ್ಲ. ಹೀಗಾಗಿ ವಕ್ತೃ ಮೂಲ. ಆಮೇಲೆ ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ, ಕೇಳುವವರು ಯಾರು ಪ್ರಶ್ನೆ ಕೇಳಿದ್ದು, ಯಾರಿಗೆ ಅನುಗುಣವಾಗಿ ಏನು ಉತ್ತರ ಬಂತು ಅನ್ನೋದನ್ನು ನೋಡಬೇಕಾಗುತ್ತೆ, ಶ್ರೋತ್ರಾನುಕೂಲ್ಯ. ಆಮೇಲೆ ಪ್ರಸಂಗಾನುಕೂಲ್ಯ, ಕೆಲವೊಮ್ಮೆ ವಕ್ತೃ ಚೆನ್ನಾಗಿರಬಹುದು, ಶ್ರೋತೃ ಚೆನ್ನಾಗಿರಬಹುದು. ತಮಾಷೆಯ ಪ್ರಸಂಗದಲ್ಲಿ ಇದ್ದರೆ, ತಮಾಷೆಯ ಪ್ರಸಂಗದಲ್ಲಿ ಪ್ರಶ್ನೆ ಕೇಳೋದು ಉತ್ತರ ಹೇಳೋದು ಎರಡೂ ಕೂಡ ತಮಾಷೆಯಾಗೇ ಇದ್ದು ಯಥಾರ್ಥವನ್ನು ನಮಗೆ ತಿಳಿಸ್ಬೇಕು ಅಂತ ಇಲ್ಲ. ಹೀಗಾಗಿ ಇದಿಷ್ಟು ಸೇರಿದರೆ ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ, ಪ್ರಸಂಗಾನುಕೂಲ್ಯ, ಈ 3 ಸೇರಿದರೆ ಆಪ್ತಿ ಅಂತ ಕರೀತಾರೆ. ಇದಾದ ಮೇಲೆ ಯುಕ್ತಿ ಮೂಲವಾಗಿದೆಯಾ, ಲಾಜಿಕಲ್ ಕನ್ಕ್ಲೂಷನ್ ಬೇಕೇ ಬೇಕು ನಮಗೆ. ಯಾಕೆ ವೇದಗಳಲ್ಲಿಯೇ ವಿರುದ್ಧವಾಗುವಂತಹ ಮಾತು ಬಂದಾಗ ಅದಕ್ಕೆ ಯಾವ ಅರ್ಥ ಮಾಡಬೇಕು ಅನ್ನೋದನ್ನು ನಾವು ಬಳಸಲೇಬೇಕು, ತಿಳ್ಕೊಳ್ಳೇಬೇಕು. ಹೀಗಾಗಿ ಲಾಜಿಕಲ್ ಥಿಂಕಿಂಗ್ ಬೇಕೇ ಬೇಕು. ಲಾಜಿಕಲ್ ಅನಾಲಿಸಿಸ್ ಇಲ್ಲದೆ ಯಾವ ಗ್ರಂಥವನ್ನೂ ವಿವೇಚನೆ ಮಾಡಬೇಡಿ. ಬ್ರಹ್ಮಸೂತ್ರ ಇರೋದೇ ಅದಕ್ಕಾಗಿ. ಹೀಗಾಗಿ ಈ 3 ನೋಡಿ ಅಂತ. ಅದರಲ್ಲಿ ಒಂದು ಉಪಪತ್ತಿ. ಸೋಪಪತ್ಯ ಚ ಯುಕ್ತ್ಯಾ ಸನ್ ಬ್ರೂಯಾತ್ ಅಸದ ಸಂಶಯಂ. ಆ ಉಪಪತ್ತಿಯಿಂದ ಇದನ್ನು ಅಸತ್ ಅಂತ ಹೇಳಬಹುದು. ಸತ್ ಅಂದರೆ ಸ್ವತಂತ್ರ, ಅಸತ್ ಅಂದರೆ ಅಸ್ವತಂತ್ರ ಎಂದು ಹೇಳಬಹುದು. ವೇತ್ತತಾನಭಿನಿರ್ವೃತ್ತಾನ್ ಷಡೇತೆ ತಸ್ಯ ರಶ್ಮಯಃ ಪಂಚಚೈತಾನಿ ಕಾಲಶ್ಚ ಭಾವೌ ಚ ಕೇವಲೌ ಅಷ್ಟೌ ಭೂತಾನಿ ಭೂತಾನಾಂ ಶಾಶ್ವತಾನಿ ಭವಾಪ್ಯಯೌ. ಇನ್ನು ಪಂಚಚೈತಾನಿ ಕಾಲಶ್ಚ, ಪಂಚಭೂತಗಳು ಮತ್ತು ಕಾಲ, ಈ ಎಲ್ಲ ವಸ್ತುಗಳ ಭಾವ ಮತ್ತು ಅಭಾವ, ಹುಟ್ಟು ಮತ್ತು ಸಾವು, ಇವೆಲ್ಲವನ್ನು ನೀವು 8 ಅಂತ ಪರಿಗಣಿಸಬೇಕು. ಅಲ್ರಿ, 9 ಆಯ್ತಲ್ಲ ಪಂಚಭೂತಗಳು, ಕಾಲ 6 ಆಯ್ತು. 6 ಆದ ಮೇಲೆ ಭಾವ ಮತ್ತು ಅಭಾವ, ಕೇವಲವು ಭಾವವು, ಎಕ್ಸಿಸ್ಟೆನ್ಸ್ ಅಂಡ್ ನಾನ್ ಎಕ್ಸಿಸ್ಟೆನ್ಸ್ ಎಷ್ಟಾಯಿತು? 8 ಆಯಿತು. ಅದಾದ ಮೇಲೆ ಸೃಷ್ಟಿ ಮತ್ತು ಲಯ ಎಷ್ಟಾಯಿತು? 10 ಆಯಿತು. ನೀವು 8 ಅಂತ ಇದ್ದೀರಲ್ಲ, ಹೌದು, ಕರೆಕ್ಟ್ 8. ಹೇಗೆ? ಈ ಭೂತಗಳ ಅಸ್ತಿತ್ವ ಏನಿದೆ ಅದು ಭಾವ ಮತ್ತು ಅಭಾವ, ಅದು 2 ಒಂದೇ ಯೂನಿಟ್. ಅದು ರಿಲೇಟಿವ್ ಟರ್ಮ್. ಭಾವ ಅಂದರೆ ಏನು, ಎಕ್ಸಿಸ್ಟೆನ್ಸ್ ಅಂದರೆ ಏನು, ಎಕ್ಸಿಸ್ಟೆನ್ಸ್ ಅಂದರೆ ಏನು ಇದೆ.
ಇದೇ ಯಾವುದು? ಇಲ್ಲವಾದದ್ದು ಇದೆ. ಹೇಗೆ ನೋಡು, ಅಲ್ಲಿ ಇಲ್ಲದಿರುವಿಕೆ ಇದೆ. ಘಟದ ಇಲ್ಲದಿರುವಿಕೆ ಇದೆ ಅಂದರೆ ಏನರ್ಥ? ಇದೆ ಅಂತಾನೆ ಅರ್ಥ, ಇಲ್ಲ ಅಂತ ಅರ್ಥ. ದೇರ್ ಈಸ್ ನಥಿಂಗ್ ಅಂತೇವೆ. ವಾಟ್ ಈಸ್ ಎಕ್ಸಿಸ್ಟ್ಸ್. ಈಗ ನೋಡು, ಬರೇ ನೆಲ ಇದೆ ಅಂದರೆ ಮಡಿಕೆ ಇಲ್ಲ ಅಂತ ಅರ್ಥ. ಮಡಿಕೆ ಇಲ್ಲ ಅಂದರೂ ಬರೇ ನೆಲ ಇದೆ ಅಂತಾನೆ ಅರ್ಥ. ಹೀಗಾಗಿ ಒಂದೇ ವಸ್ತುವಿನ ಡಿಫ್ರೆಂಟ್ ಅಲ್ಲದ, ಇಂಡಿಫರೆಂಟ್ ಬಟ್ ಡಿಫ್ರೆಂಟ್ ಡೈಮೆನ್ಷನ್ಸ್ ಯಾವುದು ಅಂತಂದರೆ ಇದೆ ಮತ್ತು ಇಲ್ಲ ಅನ್ನೋದು. ಹೀಗಾಗಿ ಇದು ಎಲ್ಲದರ ಒಟ್ಟಿಗೆನೇ ಇದೆ, ಇದನ್ನು ಲೆಕ್ಕವೇ ಹಿಡಿಬೇಡಿ. ಅದಕ್ಕೆ ಇಲ್ಲ ಅಂದರೆ ದಶಭೂತಾನಿ ಭೂತಾನಾಂ ಶಾಶ್ವತಾನಿ ಭವಾಪ್ಯಯವು ಅನ್ಬೇಕಿತ್ತು. ಅಷ್ಟವು ಯಾಕೆ? ಯಾಕೆಂದರೆ ಎರಡರ ಲೆಕ್ಕ ತಗೊಳ್ಬೇಡಿ. ಇರೋದು ಮತ್ತೆ ಇಲ್ಲದೇ ಇರೋದು ಏನಿದೆ, ಇರೋದು ಅನ್ನೋದು ಹಾಗಾದರೆ ಯಾಕೆ ಹೇಳ್ತೇವೆ ನಾವು ಇದೇ ಇಲ್ಲ ಅಂತ? ನೋಡಿದ ಕೂಡಲೇ ಅದರ ಬುದ್ಧಿಗೆ ತೋರುವ ಭಾವ ಇದೆ, ಇಲ್ಲ ಅಂತಂದಾಗಿಲ್ಲ. ಆಮೇಲೆ ಹೆಂಗೆ ಬೇಕಾದರೂ ಹೇಳಬಹುದು ನಾವು ಯಾವುದೇ ವಸ್ತುವನ್ನು. ಈಗ ಮೊದಲು ಎದುರುಗಡೆ ವ್ಯಕ್ತಿ ಇದಾನಾ ಇಲ್ವಾ? ಇದಾನೆ ಅಂದರೆ ಇದಾನೆ, ಇಲ್ಲ ಅಂದರೆ ಇಲ್ಲ. ಫಸ್ಟ್ ಅಪಿಯರೆನ್ಸಲ್ಲಿ ತೋರುವಂಥದ್ದು. ಇದನ್ನೇ ನಾನು ಅವನು ಇಲ್ಲ ಅಂತ ಇಲ್ಲ ಅಂತೇನೆ, ಅದೆಲ್ಲ ಆಮೇಲಿನದ್ದು. ಅವನು ಇಲ್ಲ ಅಂತ ಇಲ್ಲ ಅಂದರೆ ಇದ್ದಾನೆ ಅಂತ ಅರ್ಥ. ಅವನ ಇಲ್ಲದಿರುವಿಕೆ ಇದೆ ಅಂತಂದರೆ ಇಲ್ಲ ಅಂತ ಅರ್ಥ. ಇದೆಲ್ಲ ಬುದ್ಧಿವಂತಿಕೆ ಚಮತ್ಕಾರಗಳು. ಆದರೆ ಮೂಲಭೂತವಾಗಿ ಒಂದೇ ವಸ್ತುವಿನ ಎರಡು ಡೈಮೆನ್ಷನ್ಸು ಇದೆ ಮತ್ತು ಇಲ್ಲ ಅಂತ ಅನ್ನೋದು. ಹೀಗಾಗಿ ಎಲ್ಲ ವಸ್ತುಗಳ ಒಟ್ಟಿಗೇನೆ ಇರುತ್ತೆ. ಹೀಗಾಗಿ 10 ಹೇಳಿ 8 ಒಂದು 10 ಹೇಳಿ 8 ಯಾಕೆ ಅಂತಂದರೆ ಇರೋದು ಮತ್ತು ಇಲ್ಲದೇ ಇರೋದು ಅದು ರಿಲೇಟಿವ್ ಟರ್ಮ್. ಹೀಗಾಗಿ ಅದನ್ನು ನೀವು ಹೇಗೆ ಬೇಕಾದರೂ ಹೇಳಿ ಎಂದು. ಅಭಾವಭಾವಿತೇಷ್ವೇಷು ತೇಭ್ಯಶ್ಚ ಪ್ರಭವಂತ್ಯಪಿ ವಿನಷ್ಟೋಪಿ ಚ ತಾನ್ಯೇವ ಜಂತುರ್ಭವತಿ ಪಂಚಧಾ. ಇದನ್ನು ಇನ್ನೂ ಬಿಡಿಸಿ ಹೇಳ್ತಾ ಇದ್ದಾರೆ. ವಿನಷ್ಟೋಪಿ ಚ ತಾನ್ಯೇವ ಜಂತುರ್ಭವತಿ ಪಂಚಧಾ. ಒಬ್ಬ ಜೀವ ಇಲ್ಲ ಆಗೋದು ಅಂದರೆ ಏನು? 5 ಆಗೋದು ಅಂತ. 5 ಆಗೋದು ಅಂದರೆ ಏನು? ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶದಲ್ಲಿ ಕರಗಿ ಹೋಗೋದು, ಕಾಣದೇ ಇರೋದು. ಹಳೆ ಕನ್ನಡದಲ್ಲೆಲ್ಲ ಈಗಿನವ್ರಿಗೆ ಗೊತ್ತಿಲ್ಲ, ಯಾಕೆಂದರೆ ಈಗ ನಾವು ಕನ್ನಡ ಓದಿಸೋದೇ ಇಲ್ಲ. ಮಕ್ಕಳಿಗೆ ಪಕ್ಕ ನಾವು ಯಾವ ರೀತಿ ಮೋಹ ಅಂದರೆ ಗೊತ್ತಿದ್ರೂ ಕೂಡ ಇಂಗ್ಲೀಷ್ ಅಕ್ಷರವನ್ನೇ ಪರಿಚಯ ಮಾಡಿಸೋದು, ಆ ಪರಿಸ್ಥಿತಿ ಇದೆ. ಪಂಚತ್ವವನ್ನು 5 ಅಂತ ಇತ್ತು ಅವಾಗ. 5 ಆದರು ಅಂತ 5 ಆಗೋದು. ಪಂಚಮಹಾಭೂತಗಳಲ್ಲಿ ಸೇರಿ ಹೋಗುವುದು 5 ಆಗೋದು. ಪಂಚತ್ವವನ್ನು 5 ಅಂತ ಬಳಸ್ತಾ ಇದ್ರು. ಅದು ಇದು ಒಂದೋ ಇವನೇ ಕಣ್ಮರೆಯಾಗುತ್ತಾನೆ. ತಸ್ಯ ಭೂಮಿಮಯೋ ದೇಹ ಶ್ರೋತ್ರಮಾಕಾಶ ಸಂಭವಂ ಸೂರ್ಯಾಚಕ್ಷುರಸುರ್ವಾಯೋ ಅಭ್ಯಸ್ತು ಖಲು ಶೋಣಿತಂ. ಈಗ ಈ ದೊಡ್ಡ ಬ್ರಹ್ಮಾಂಡದಿಂದ ಪಿಂಡಾಂಡಕ್ಕೆ ಬರೋಣ. ಪಿಂಡಾಂಡ ಅಂದರೆ ಈ ಶರೀರ. ಈ ಶರೀರದಲ್ಲಿ ನಿಮಗೆಲ್ಲರಿಗೂ ಗೊತ್ತೇ ಇದೆ, ದೇಹ ಅನ್ನೋದು ಭೂಮಿಗೆ ಸಂಬಂಧಪಟ್ಟದ್ದು, ಈ ಕಿವಿ ಅನ್ನೋದು ಆಕಾಶದ ವಸ್ತು, ಸೂರ್ಯನಿಂದ ಕಾಣುವ ಶಕ್ತಿ ಕಣ್ಣು, ಗಾಳಿಯಿಂದ ಉಸಿರಾಟ ಅಥವಾ ಪ್ರಸ್ಪಂದ ಕ್ರಿಯೆ, ಅಭ್ಯಸ್ತು ಖಲು ಶೋಣಿತಂ ನೀರಿನಿಂದ ರಕ್ತ, ಚಕ್ಷುಷಿ ನಾಸಿಕಾ ಕರಣೋ ತ್ವಗ್ಜಿಹ್ವೇತಿ ಚ ಪಂಚಮೀ. ಕಣ್ಣುಗಳೆರಡು, ಮೂಗಿನ ಹೊರಳಗಳೆರಡು ಒಂದೇ ಯೂನಿಟ್. 2 ಕಣ್ಣು ಅಂದರೆ ಒಂದೇ ಕಣ್ಣು, ಮೂಗು, ಕಿವಿ, ಚರ್ಮ, ನಾಲಿಗೆ. ಇದು 5 ಜ್ಞಾನೇಂದ್ರಿಯಗಳು. ಇದರಿಂದ ಕ್ರಮವಾಗಿ ದರ್ಶನ, ಶ್ರವಣ, ಘ್ರಾಣ, ಸ್ಪರ್ಶನ, ರಸನ. ಘ್ರಾಣ ಅಂದರೆ ಮೂಸುವುದು, ಸ್ಪರ್ಶನ ಅಂದರೆ ಮುಟ್ಟುವುದು, ರಸನ ಅಂದರೆ ರುಚಿ. ಉಪಪತ್ಯ ಗುಣಾನ್ ವಿದ್ಧಿ ಪಂಚ ಪಂಚ ಸುಪಂಚಧಾ.
ಈ ಐದರಲ್ಲಿ ಹೀಗಿದೆ ಅಂತ ತಿಳ್ಕೋ. 5 ವಿಷಯಗಳು 5 ಇಂದ್ರಿಯಗಳಲ್ಲಿ ಹೀಗಿದೆ ಅಂತ ತಿಳ್ಕೊಳ್ಳಿ. ಇದಕ್ಕೆ ಗುಣ ಯಾವುದು? ಕಣ್ಣಿನ ಗುಣ ರೂಪ, ಕಣ್ಣು ವಿಷಯೀಕರಿಸುವ ಗುಣ ರೂಪ, ಮೂಗು ವಿಷಯೀಕರಿಸುವ ಗುಣ ಗಂಧ, ನಾಲಿಗೆ ವಿಷಯೀಕರಿಸುವ ಗುಣ ರಸ, ಚರ್ಮ ವಿಷಯೀಕರಿಸುವುದು ಸ್ಪರ್ಶವನ್ನು, ಕಿವಿ ಕೇಳೋದು ಶಬ್ದವನ್ನು. ಇದು 5 ಗುಣಗಳು. ಇದು 5 5 5. ಇದನ್ನು ಭಾಗವತದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಬಹಳ ಸೊಗಸಾಗಿ ಹಿಡಿದಿಟ್ಟಿದ್ದಾರೆ. ಪಂಚಭಿಹಿ ಪಂಚಭಿರ್ಬ್ರಹ್ಮನ್ ಚತುರ್ಭಿರ್ದಶಭಿಸ್ತಥಾ ಏತಚ್ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದುಹು ಅಂತ ಕಪಿಲ. ಪಂಚಭಿಹಿ 5, ಪಂಚಭಿಹಿ 5, ಚತುರ್ಭಿಹಿ 4, ದಶಭಿಹಿ 10. ಒಟ್ಟು ಸೇರಿದರೆ ಇಡೀ ಪ್ರಪಂಚವನ್ನು ಮುಷ್ಟಿಯಲ್ಲಿ ಲೆಕ್ಕದಲ್ಲಿ ಹೇಳಬಹುದಾದರೆ 24 ಅಂತ. ಪಂಚಭಿರ್ಬ್ರಹ್ಮನ್ ಚತುರ್ಭಿರ್ದಶಭಿಸ್ತಥಾ ಏತಚ್ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದುಹು ಅಂತ. ಹೀಗೆ 24 ಇರೋದು ಈ ಜಗತ್ತಿನಲ್ಲಿ. ಇಲ್ಲಿ ಹೇಳ್ತಾ ಇರೋದು 5 5 5 15ರ ಲೆಕ್ಕವನ್ನು ಇಲ್ಲಿ ಹೇಳ್ತಾ ಇರೋದು. ಇಂದ್ರಿಯಾಣಿ ನ ಬುದ್ಧಂತೆ ಕ್ಷೇತ್ರಜ್ಞಸ್ತೈಸ್ತು ಬುದ್ಧತೆ. ಹಾಗಾದರೆ ಈ ಜ್ಞಾನೇಂದ್ರಿಯ ಅಂದರೆ ಜ್ಞಾನಕ್ಕೆ ಸ್ವಾತಂತ್ರ್ಯ ಇಲ್ಲ. ಕಣ್ಣು ಸ್ವತಂತ್ರವಾಗಿ ನೋಡೋದಿಲ್ಲ, ಕಣ್ಣು ಇನ್ಸ್ಟ್ರೂಮೆಂಟ್ ಅಷ್ಟೇ. ಇದರ ಮೂಲಕ ಜೀವ ನೋಡೋದು. ಇಲ್ಲ ಅಂದರೆ ಕುರುಡನಿಗೆ ಕನಸು ಬೀಳೋದು ಹೇಗೆ? ಕನಸಿನಲ್ಲಿ ಬಣ್ಣ ಬೀಳೋದು ಹೇಗೆ? ಪ್ರತಿಯೊಬ್ಬ ಕುರುಡನಿಗೂ ಕನಸಿನಲ್ಲಿ ಬಣ್ಣ ಗೊತ್ತಾಗತ್ತೆ. ಅವನಿಗೆ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರಲ್ಲ ಅಷ್ಟೇ. ಯಾಕೆಂದರೆ ಅವನು ನೋಡಿರಲ್ವ ಹೊರಗಡೆದು. ಒಳಗಡೆಗೆ ಈ ಪರಿಸರದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಅವನಿಗೆ. ಒಳಗಡೆ ಕೆಂಪು ಕಂಡಿರಬಹುದು. ಅವನು ಇದ್ದ ಭಾಷೆಯ ಪರಿಸರದಲ್ಲಿ ಇದು ರೆಡ್ ಅಂತಾರೋ ಅಥವಾ ಇನ್ನೇನೋ ಅಂತಾರೋ ಲೋಹಿತ ಅಂತಾರೋ ಗೊತ್ತಿಲ್ಲ ಅವನಿಗೆ. ಅದರಿಂದಾಗಿ ಆ ಕಮ್ಯುನಿಕೇಟ್ ಆಗಲ್ಲ ಅನ್ನೋದು ಬಿಟ್ಟರೆ ಬಣ್ಣ ನೋಡಿರಲ್ಲ ಅಂತ ಇಲ್ಲ. ಈಗ ಇಂದ್ರಿಯವೇ ನೋಡೋದು ಅಂತ ಆದರೆ ಕಣ್ಣು ಉಂಟು, ಗೋಲಕ ಉಂಟು, ಕನೀನಿಕೆ ಉಂಟು. ಕನೀನಿಕೆ ಅಂತಂದರೆ ಆ ಕಣ್ಣಿನ ಮಧ್ಯದಲ್ಲಿರುವ ಪಾಯಿಂಟ್ ಕನೀನಿಕಾ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಇದೆಲ್ಲ ಇದೆ, ಚೆನ್ನಾಗಿದೆ, ತೋರಲ್ಲ. ಯಾಕೆ? ಇದೆಲ್ಲ ಚೆನ್ನಾಗಿದೆ ತೋರುತ್ತೆ ಎಚ್ಚರದಲ್ಲಿ. ಕನಸಿನಲ್ಲಿಯೂ ಪ್ರಯೋಜನಕ್ಕೆ ಬರಲ್ಲ, ಗಾಢವಾದ ನಿದ್ರೆಯಲ್ಲಿಯೂ ಪ್ರಯೋಜನಕ್ಕೆ ಬರಲ್ಲ. ಗಾಢವಾದ ನಿದ್ರೆಯಲ್ಲಿ ಇಂದ್ರಿಯ ಉಂಟು, ಚೆನ್ನಾಗುಂಟು, ಎಚ್ಚರದಲ್ಲಿ ಕೆಲಸ ಮಾಡುತ್ತೆ. ಎಚ್ಚರದಲ್ಲಿ ಕೆಲಸ ಮಾಡುವ ಇಂದ್ರಿಯ ಗಾಢವಾದ ನಿದ್ರೆಯಲ್ಲಿ ಕೆಲಸ ಮಾಡಲ್ಲ. ಸರಿ, ಕನಸಿನಲ್ಲಿ ಎಲ್ಲವನ್ನೂ ಕಾಣ್ತಾನೆ, ಆದರೆ ಹೊರಗಡೆ ಯಾವ ಇಂದ್ರಿಯಗಳು ಕೆಲಸ ಮಾಡ್ತಾ ಇರಲ್ಲ. ಅಂದರೆ ಏನರ್ಥ? ಜೀವನಿಗೆ ಸ್ವತಂತ್ರವಾದ ಇಂದ್ರಿಯಗಳಿದೆ ಅಂತ ಅರ್ಥ. ಜೀವನಿಗೆ ಸ್ವತಂತ್ರವಾದ ಇಂದ್ರಿಯ. ಆ ಜೀವ ಈ ದೇಹದ ಮೂಲಕ ನೋಡ್ತಾನೆ, ಈ ದೇಹ ಇಲ್ಲದೆ ಹೋದರೂ ನೋಡ್ತಾನೆ. ಅದಕ್ಕೆ ನಾವು ಹೊರಗಡೆಯ ಇಂದ್ರಿಯ ವೈಕಲ್ಯವನ್ನು ತಮಾಷೆ ಮಾಡಬಾರ್ದು ಅಂತ ಅನ್ನೋದು. ಯಾಕೆಂದರೆ ಅದು ಅನ್ಯಥಾ ಜ್ಞಾನ ಆಗತ್ತೆ. ಅವನಿಗೆ ಕಣ್ಣೇ ಇಲ್ಲ ಅಂತ ಹೇಳಿಕ್ಕೆ ಬರಲ್ಲ. ಈ ಜನ್ಮದಲ್ಲಿ ಈ ಇಂದ್ರಿಯದಲ್ಲಿ ಒಂದು ಬ್ಲಾಕೇಜ್ ಇದೆ, ಪ್ರತಿಬಂಧ ಇದೆ, ಅದರಿಂದಾಗಿ ನೋಡ್ತಾ ಇಲ್ಲ ಅಷ್ಟೇ. ತಮಾಷೆ ಮಾಡಲಿಕ್ಕಿಲ್ಲ. ಯಾಕೆ ತಮಾಷೆ ಮಾಡಲಿಕ್ಕಿಲ್ಲ? ಅವನು ಸ್ವರೂಪಭೂತವಾದ ಇಂದ್ರಿಯ ಇದ್ದೇ ಇದೆ. ಈ ಹಿನ್ನೆಲೆಯಲ್ಲಿ ಹೇಳೋದು ಇಂದ್ರಿಯಾಣಿ ನ ಬುದ್ಧಂತೆ. ಇಂದ್ರಿಯಗಳೇ ಸ್ವತಂತ್ರವಾಗಿ ತಿಳಿಯುವುದಿಲ್ಲ. ಮತ್ತೆ ಕ್ಷೇತ್ರಜ್ಞ ತೈಸ್ತು ಬುದ್ಧತೆ. ಕ್ಷೇತ್ರಜ್ಞ ಜೀವ ಏನಿದ್ದಾನೆ, ತೈಹಿ ಇಂದ್ರಿಯಗಳಿಂದ ಬುದ್ಧತೆ ತಿಳಿಯುತ್ತಾನೆ. ಅಂದರೆ ಈ ಇಂದ್ರಿಯಗಳು, ದೀಸ್ ಆರ್ಗನ್ಸ್ ಆರ್ ಜಸ್ಟ್ ಇನ್ಸ್ಟ್ರೂಮೆಂಟ್ಸ್. ಇದಕ್ಕೆ ಒಂದು ಸ್ವತಂತ್ರವಾದ ಆಕ್ಷನ್ ಇಲ್ಲ. ಇದನ್ನು ತಿಳ್ಕೊಳ್ಬೇಕು. ಚಿತ್ತಮಿಂದ್ರಿಯ ಸಂಘಾತಾತ್
ಪರಂ ತಸ್ಮಾನ್ ಮನಃ ಪರಂ ಮನಸಸ್ತು ಪರಾ ಬುದ್ಧಿ ಕ್ಷೇತ್ರಜ್ಞೋ ಬುದ್ಧಿತಃ ಪರಃ. ಅದರಿಂದಾಗಿ ಇಂದ್ರಿಯಗಳಿಗಿಂತ ಚಿತ್ತ ಮಿಗಿಲು. ಚಿತ್ತ ಏನಿದೆ ಮನಸ್ಸಿನ ಒಂದು ಭಾಗ. ಮನಸ್ಸಿಗೆ 5 ಮೋರೆಗಳು ಉಂಟು. ಸದಾಶಿವನಿಗೆ 5 ಮೋರೆಗಳು. ಧ್ಯೇಯ ಪಂಚಮುಖೋ ರುದ್ರ. ಹಾಗೆ ಅವನು ಅಭಿಮಾನಿಸುವ ಮನಸ್ಸಿಗೂ 5 ಮುಖ ಇದೆ. ಮನಸ್ಸು, ಬುದ್ಧಿ, ಚಿತ್ತ, ಚೇತನ ಹೀಗೆ ಇದೆ. ಅದರಲ್ಲಿ ಒಂದು ಪೋರ್ಷನ್ ಏನಿದೆ ಅದನ್ನು ಚಿತ್ತ ಅಂತ ಕರೀತಾರೆ. ಆ ಚಿತ್ತ ಏನಾಗುತ್ತೆ, ಅದು ಸ್ಟೋರೇಜ್, ಜನ್ಮ ಜನ್ಮಾಂತರಗಳ ಸ್ಟೋರೇಜ್ ಅದು. ಆ ಚಿತ್ತಾಭಿಮಾನಿ ಜಾಗೃತ ಆದಾಗ ಹೋದ ಜನ್ಮದಲ್ಲಿ ಕಲ್ತಿದ್ದೆಲ್ಲ ಬರುತ್ತೆ. ಅದಕ್ಕಾಗಿ ನೀವು ಈ ಜನ್ಮದಲ್ಲಿ ನನಗೆ ಗೊತ್ತಿಲ್ಲ, ಗೊತ್ತಾಗಲ್ಲ ಅಂತಂದ್ರು ಕೇಳ್ರಿ, ಶ್ರವಣ ಮಾಡ್ರಿ. ನಿರಂತರ ಶ್ರವಣದಲ್ಲಿ ಯಾಕೆ ತೊಡಗಿಕೊಳ್ಳಬೇಕು ಅಂತಂದರೆ ಮುಂದಿನ ಜನ್ಮ ಅಂತ ಇದ್ದರೆ ಮುಂದಿನ ಜನ್ಮದಲ್ಲಿ ಅದು ರೀಕಾಲ್ ಆಗುತ್ತೆ. ಆ ಸ್ಟೋರೇಜ್ ಮಾಡಿದ್ದನ್ನು ನಮಗೆ ಅನುಗ್ರಹಿಸುವವ ಸದಾಶಿವ. ಹೊಳೆಯೋದು ಹೇಗೆ ಮತ್ತೆ? ಒಬ್ಬನಿಗೆ ತೀರ ಚಿಕ್ಕ ವಯಸ್ಸಿನಲ್ಲಿ ಬಹಳ ದೊಡ್ಡದು ಮುಂದಿನದ್ದು ಹೊಳೆದು ಬಿಡುತ್ತೆ. ಒಬ್ಬನಿಗೆ ಇನ್ನೂ ಆರಂಭದಲ್ಲಿರ್ತಾನೆ ಅವನು. ಯಾಕೆ ಅಂದರೆ ಚಿತ್ತಾಭಿಮಾನಿಯ ಅನುಗ್ರಹದ ಮೇಲೆ ಡಿಪೆಂಡ್ ಆಗುತ್ತೆ. ಆ ಚಿತ್ತಾಭಿಮಾನಿ ಏನಿದ್ದಾನೆ ಸದಾಶಿವ, ಅವನು ಎಲ್ಲ ಇಂದ್ರಿಯಗಳು ಏನಿದೆ ಅದು ಮನಸ್ಸಿನ ಹಿನ್ನೆಲೆಯಲ್ಲಿ ಇರ್ತದೆ. ಮನಸ್ಸು ತಿಳಿದ್ರೆ ಉಂಟು, ಇಲ್ಲ ಅಂದರೆ ಇಲ್ಲ. ಆ ಮನಸ್ಸಿಗಿಂತಲೂ ಕೂಡ ಬುದ್ಧಿ ಮಿಗಿಲು, ಬುದ್ಧಿಗಿಂತಲೂ ಕ್ಷೇತ್ರಜ್ಞ ಮಿಗಿಲು. ಗೀತೆಯಲ್ಲಿ ಹೇಳಿದ ಹಾಗೇನೆ ಹೇಳ್ತಾ ಇದ್ದಾರೆ. ಪೂರ್ವಂ ಚೇತಯತೆ ಜಂತು ಇಂದ್ರಿಯೈರ್ವಿಷಯಾನ್ ಪೃಥಕ್ ವಿಚಾರ್ಯ ಮನಸಾ ಪಶ್ಚಾತ್ ಅಥ ಬುದ್ಧ್ಯಾ ವ್ಯವಸ್ಯತಿ. ಜೀವ ಮೊದಲು ಇಂದ್ರಿಯಗಳಿಂದ ಮೊದಲು ತಿಳ್ಕೊತಾನೆ, ಆಮೇಲೆ ಇಂದ್ರಿಯಗಳಿಂದ ವಿಷಯೀಕರಿಸ್ತಾನೆ. ನೋಡಿ, ಮಗುವಿನ ಬೆಳವಣಿಗೆಯನ್ನು ನೀವು ನೋಡಿದ್ರೆ ಮಗು ತಿಳ್ಕೊಳ್ಳುತ್ತೆ. ತಿಳ್ಕೊಳ್ಳೋದು ಏನನ್ನ? ಮೂಲಭೂತ ಸಂಗತಿಗಳನ್ನು. ಇವರು ನನಗೆ ಹಿತರೋ ಅಹಿತರೋ, ಸುಖವೋ ದುಃಖವೋ, ಭಯವೋ ಅಭಯವೋ, ಇದು ಬೇಸಿಕ್. ಆಮೇಲೆ ಅದು ತಿಳ್ಕೊಳ್ಳುತ್ತೆ. ಅದಕ್ಕೆ ಕ್ರಮೇಣ ಶಿಕ್ಷಣ ಆಗಿ ಮನಸ್ಸಿಗೆ ಒಂದು ಶಿಕ್ಷಣ ಆಗಿ ತಿಳ್ಕೊಳ್ಳುತ್ತೆ. ಪೂರ್ವಂ ಚೇತಯತೆ ಜಂತು, ಮೊದಲು ಜೀವ ಏನು ತಿಳ್ಕೊಳ್ತಾನೆ, ಅದಾದ ಮೇಲೆ ಇಂದ್ರಿಯೈರ್ ವಿಷಯಾನ್ ಪೃಥಕ್, ಆಮೇಲೆ ಈ ಇಂದ್ರಿಯಗಳಿಂದ ನಾನು ಇದನ್ನು ಗ್ರಹಿಸ್ತಿದ್ದೇನೆ. ತಿಳ್ಕೊಳ್ಳೋದು ಸಾಮಾನ್ಯವಾಗಿ. ಅದಕ್ಕೆ ಅವರು ತೂತಿದ್ದಲ್ಲೆಲ್ಲ ಹಾಕೊಂಡ್ಬಿಡ್ತಾರೆ ಮಕ್ಕಳು. ಮೂಗಿನಲ್ಲಿ ಬಳಪ ಹಾಕ್ಕೊಂಡೆ, ಕಿವಿಯಲ್ಲಿ ಏನೋ ತುರ್ಕೊಂಡೆ, ಅವ್ರಿಗೆ ಗೊತ್ತಿಲ್ಲ ಇದರಿಂದ ಕೇಳ್ತಾ ಇದ್ದೀನಿ ಅಂತ. ಗೊತ್ತಾಗಲ್ಲ. ಯಾಕೆ? ಏನು ತೂತಿದೆ ಅಂತ ಹಾಕೊಂಡ್ಬಿಡೋದು. ಯಾಕೆ ಅಂದರೆ ಪೂರ್ವಂ ಚೇತಯತೆ ಜಂತು, ಆಮೇಲೆ ಇಂದ್ರಿಯೈ ವಿಷಯಾನ್ ಪೃಥಕ್ ವಿಚಾರ್ಯ ಮನಸಾ ಪಶ್ಚಾತ್, ಆಮೇಲೆ ಮನಸ್ಸು ಜಾಗೃತ ಆಗುತ್ತೆ. ಆಮೇಲೆ ಬುದ್ಧಿಯಿಂದ ಮನಸ್ಸನ್ನು ತೀರ್ಮಾನ ಮಾಡ್ತಾನೆ. ಈಗ ಮಕ್ಕಳಿಗೆ ನಾನು ಅಂದರೆ ಏನು? ದೇಹ ಮೊದಲು, ಆಮೇಲೆ ಸ್ವಲ್ಪ ಬೆಳೀತಾ ಬೆಳೀತಾ ನಾನು ಅಂದರೆ ಮನಸ್ಸು, ಆಮೇಲೆ ನಾನು ಅಂದರೆ ಮನಸ್ಸಲ್ಲ, ಆತ್ಮ. ಅದರಿಂದಾಗಿ ಏನಾಗುತ್ತೆ, ಮನಸ್ಸಿಗೆ ನೋವಾಯಿತು ಇಂಜೆಕ್ಷನ್ ಕೊಟ್ಟಿದ್ದರಿಂದ, ಆದರೆ ಸಮಾಧಾನ ಇದೆ. ಯಾಕೆ? ದೇಹಕ್ಕೆ ನೋವಾಗಿದೆ, ಮನಸ್ಸಿಗೆ ನೋವಾಗಿದೆ, ಅದನ್ನು ಕಷ್ಟಪಟ್ಟು ತಾನೇ ಮಾಡಿಸ್ಕೊಳ್ತಾನೆ. ಯಾಕೆ ಅಂತ ಹೇಳಿದ್ರೆ ಇದು ಮುಂದೆ ಒಳ್ಳೆಯದು ಅಂತ. ಇದು ಬುದ್ಧಿಯಿಂದ ಬರುವಂತಹ ತೀರ್ಮಾನ. ಹೀಗಾಗಿ ಆತ್ಮ ಶಬ್ದವೇ, ನಾನು ಅಂತನ್ನುವ ಶಬ್ದಕ್ಕೇನೆ 3 ಲೆವೆಲ್ಲಿನ ಅರ್ಥ ಉಂಟು. ಇದು ಕ್ರಮೇಣ ನಾವು ಅನುಭವಿಸುವಂಥದ್ದು, ನಮ್ಗೆ ಗೊತ್ತಿರಲ್ಲ ಅಷ್ಟೆ. ಅದಕ್ಕೆ ಹೇಳಿದ್ದು, ನಮ್ಮ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಾದ್ರೇ ವೇದಾಂತಕ್ಕೆ ಬರಬೇಕು ಅಂತ. ನಮ್ಮ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ. ಇಂದ್ರಿಯೈರುಪಲಭ್ಯಾರ್ಥಾನ್ ಮತ್ವಾಯಂ ತ್ವಧ್ಯವಸ್ಯತಿ. ಈ ರೀತಿ ಹಾಗಾದರೆ ಪಂಚ ಇಂದ್ರಿಯಗಳಾಯ್ತಲ್ಲ. ಪಂಚ ಇಂದ್ರಿಯಗಳು ಮಾತ್ರ ಜ್ಞಾನೇಂದ್ರಿಯ ಅಲ್ಲ. ಅದರಿಂದ ಆದ ಮೇಲೂ ಮನಸ್ಸು, ಬುದ್ಧಿ, ಆತ್ಮ, ಹೀಗಾಗಿ ಜ್ಞಾನೇಂದ್ರಿಯಗಳು 8 ಆಯಿತು ಅಂದರು.
ಪಾಣಿಂ ಪಾದಂಚ ಪಾಯುಂಚ ಮೇಹನಂ ಪಂಚಮಂ ಮುಖಂ ಇತಿ ಸಂಶಬ್ದ್ಯಮಾನಾನಿ ಪಂಚಕರ್ಮೇಂದ್ರಿಯಾಣ್ಯಪಿ. ಆಮೇಲೆ ಕೈ, ಕಾಲು, ಪಾಯು, ಮೇಹನ, ಹಿಂದಿನ ಮುಂದಿನ ವಿಸರ್ಗೇಂದ್ರಿಯಗಳು, ಇವೆಲ್ಲ ಸೇರಿದರೆ ಮತ್ತೆ 5 ಕರ್ಮೇಂದ್ರಿಯಗಳು. ಜಲ್ಪನಾಭ್ಯವಹಾರಾರ್ಥಂ ಮುಖಮಿಂದ್ರಿಯ ಮುಷ್ಯತೆ. ಮಾತು ಮತ್ತೆ ಉಣ್ಣುವುದಕ್ಕಾಗಿ ಮುಖ, ಪಾದ ಗಮನೇಂದ್ರಿಯ, ಕರ್ಮಗಳನ್ನು ಮಾಡೋದು ಕೈ. ಹೀಗಾಯಿತು. ಆದರೆ ಉಪನಿಷತ್ತಿನಲ್ಲಿ 8 ಅಂತಾರೆ. ಗ್ರಹ, ಗ್ರಹ ಅಂದರೆ ಸ್ವೀಕರಿಸುವುದು ಅಂತ. ಅಷ್ಟೌ ಗ್ರಹಾ, 8 ಗ್ರಹಗಳು. ಯಾಕೆಂದರೆ ಸ್ವೀಕರಿಸೋದು 8ರಿಂದ, ಉಳಿದದ್ದೆರಡು ಬಿಡೋದು, ಅದನ್ನು ಲೆಕ್ಕ ಇಟ್ಟಿಲ್ಲ. ಇಂದ್ರಿಯಾಣಾಂ ಸ್ವಕರ್ಮಭ್ಯ ಶ್ರಮಾದುಪರಮೋ ಯದಾ ಭವತೀಂದ್ರಿಯ ಸನ್ಯಾಸಾತ್ ಅಥಸ್ವಪಿತಿ ವೈ ನರಃ. ಈ ಇಂದ್ರಿಯಗಳು ಮನುಷ್ಯನದ್ದೇ ಅಲ್ಲ, ಅದರಿಂದಾಗಿಯೇ ಅವನನ್ನು ಸ್ವಪಿತಿ ಅಂತಾರೆ. ನಿದ್ರೆ, ಗಾಢವಾದ ನಿದ್ರೆ ಸ್ವಪಿತಿ. ಸ್ವಪಿತಿ ಅಂದರೆ ಲಯ ಹೊಂದುವುದು, ಸ್ವಪ್ನ ಅಂದರೆ ಲಯ ಹೊಂದುವುದು. ಹೊರಗಡೆಯ ಇಂದ್ರಿಯಗಳ ಲಯ ಏನಿದೆ ದಟ್ಸ್ ಕಾಲ್ಡ್ ಸ್ವಪ್ನ ಅಥವಾ ಸುಷುಪ್ತಿ. ಬನ್ನು ನಿಂದು ಇದನ್ನು ಮಾಡು, ಅಷ್ಟೇ ಕರೆಕ್ಟ್ ಆಯ್ತು. ಅಂದರೆ ನಾನು ಅವ್ರಿಗೆ ಕಾಣಲ್ಲ, ನನಗೆಲ್ಲ ಕಾಣ್ತಾ ಇದೆ, ನಾನು ಅವ್ರಿಗೆ ಕಾಣಲ್ಲ. ಇಂದ್ರಿಯಾಣಾಮುಪರಮೇ ಮನೋನುಪರತಂ ಯದಿ ಸೇವತೆ ವಿಷಯಾನೇವ ತದ್ವಿದ್ಯಾತ್ ಸ್ವಪ್ನ ದರ್ಶನಂ. ಇಂದ್ರಿಯಗಳು ಇರುವುದಿಲ್ಲ, ಆದರೆ ಮನಸ್ಸು ಆಕ್ಟಿವ್ ಆಗಿರುತ್ತೆ. ಇಂದ್ರಿಯಗಳ ಮೂಲಕ ಮನಸ್ಸು ಕೆಲಸ ಮಾಡೋಲ್ಲ. ಆದ್ದರಿಂದ ಇಂದ್ರಿಯ ಸ್ವಪ್ನ ಭ್ರಮೆ ಅಲ್ಲ. ಕನಸು ಅನ್ನೋದೇನಿದೆ ಅದು ಭ್ರಮೆ ಅಲ್ಲ. ಕನಸು ಭ್ರಮೆ ಅಲ್ಲ. ಯಾಕೆ? ಭ್ರಮೆ ಬರಬೇಕಾದ್ರೆ ಇಂದ್ರಿಯ ಕಾರಣ. ಭ್ರಮೆ ಬರಬೇಕಾದ್ರೆ ಇಂದ್ರಿಯಗಳು ಕಾರಣ. ಹೀಗಾಗಿ ಯಾವಾಗ ಇಂದ್ರಿಯ ಕಾರಣ ಅಲ್ಲ ಅದು ಭ್ರಮೆ ಅಲ್ಲ. ಭ್ರಮೆ ಅಂದರೆ ಏನು? ನಮ್ಮ ಇಂದ್ರಿಯ ತಪ್ಪಾಗಿ ಗ್ರಹಿಸಿದರೆ ಅದು ಭ್ರಮೆ. ಈಗ ದೂರದಲ್ಲಿ ನೋಡ್ತೇನೆ, ಕಪ್ಪೆ ಚಿಪ್ಪನ್ನ ಬೆಳ್ಳಿ ಅಂತ ಅಂದುಕೊಳ್ತೇನೆ. ನಮ್ಮ ಕಣ್ಣು ಸರಿಯಾಗಿ ಗ್ರಹಿಸಿಲ್ಲ ಅಂತ ಅರ್ಥ. ನಮ್ಮ ಕಣ್ಣಿಗೆ ಕಪ್ಪೆ ಚಿಪ್ಪಿನ ಹೊಳಪು ಮತ್ತೆ ಬೆಳ್ಳಿಯ ಹೊಳಪು ಎರಡು ಒಂದೇ ಥರ ಕಾಣಿಸ್ತಾ ಇದೆ. ಈ ಒಂದು ಸಿಮಿಲಾರಿಟಿ ಏನಿದೆ, ಆ ಸಿಮಿಲಾರಿಟಿಯನ್ನು ನಮಗೆ ಗ್ರಹಿಸಿಕೊಳ್ಳಿಕ್ಕೆ ಆಗದೆ, ಸರಿಯಾಗಿ ಡಿಫ್ರೆನ್ಶಿಯೇಟ್ ಮಾಡಲಿಕ್ಕಾಗದೆ ಎರಡನ್ನು ಒಂದು ಅಂತ ಅಂದುಕೊಳ್ತೇವೆ. ಅದು ಭ್ರಮೆ. ಈಗ ಕನಸು ಭ್ರಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಇಂದ್ರಿಯಗಳು ಕೆಲಸವೇ ಮಾಡ್ತಾ ಇರಲ್ಲ. ಭ್ರಮೆ ಹೇಗೆ? ಹಾಗಾದ್ರೆ ಅವನು ಎಚ್ಚೆತ್ತುಕೊಳ್ತಾನಲ್ಲ, ಅಯ್ಯೋ ಏನೋ ಆಯಿತು ಅಂತ ಹೇಳಿ ಭಗ್ಗನೆ ಎದ್ದು ಕಂಡುಬಿಟ್ಟು ನೋಡ್ತಾನೆ, ಅಲ್ಲಿ ಏನೂ ಇರಲ್ಲ, ಇಲ್ಲೇ ಇರುತ್ತೆ. ಅದೇನದು? ಆ ಪೋರ್ಷನ್ ಮಾತ್ರ ಭ್ರಮೆ. ಜಾಗ್ರತ್ವ ಮಿತಿ ಭ್ರಮ. ಹೀಗಾಗಿ ಆ ಎಚ್ಚರ ಅಂತ ಅಂದುಕೊಳ್ತಾನಲ್ಲ ಕನಸನ್ನ, ಆ ಭಾಗ ಮಾತ್ರ ಭ್ರಮೆ. ಉಳಿದದ್ದು ವಸ್ತುಗಳ ಸೃಷ್ಟಿ ಇರುತ್ತಲ್ಲ ಅದೆಲ್ಲವೂ ಭ್ರಮೆ. ಅದರಿಂದಾಗಿ ಕನಸು ಭ್ರಮೆ ಅಲ್ಲ. ಬೇಕಾದ್ರೆ ಭ್ರಮೆಯೂ ಒಂದು ಪಾರ್ಟ್ ಅಷ್ಟೇ. ಎಚ್ಚರದಲ್ಲಿ ಭ್ರಮೆ ಇರಲ್ವಾ? ಎಚ್ಚರದಲ್ಲಿ ನಾವು ಎಷ್ಟೋ ಸೂಕ್ಷ್ಮವಾದ ವಸ್ತುಗಳನ್ನು ಕಾಣೋದೇ ಇಲ್ಲ. ಈಗ ಎದುರುಗಡೆ ಇರುವ ಗೋಡೆ ನಮಗೆ ಕಾಣೋದು ಹೇಗೆ? ಸೂರ್ಯನ ಬೆಳಕು ಅಥವಾ ನಾವೇ ಮಾಡಿದ ದೀಪದ ಬೆಳಕು ಗೋಡೆಗೆ ಹೊಡೆದು ಕಣ್ಣಿಗೆ ಬೀಳುತ್ತೆ. ಇದು ಒಂದು ಪ್ರಕ್ರಿಯೆ. ಕಣ್ಣಿನ ರಶ್ಮಿ, ನಾಯನ ರಶ್ಮಿ ಅಂತ ಕರೀತಾರೆ. ಎದುರುಗಡೆ ಇರುವ ವಸ್ತುವನ್ನು ವ್ಯಾಪಿಸಿ ತಂದು ಕೊಡೋದು. ಅದಕ್ಕೆ ನಾವು ಕಣ್ಣು ಹರಿಯುವುದು ಅಂತೇವೆ. ನನ್ನ ಕಣ್ಣು ಅತ್ತ ಹರಿಯಲಿಲ್ಲ ಅಂತ.
ಅಂದರೆ ಎರಡೂ ತರಹದ ಪ್ರವಾಹ ಇದೆ, ಕರೆಂಟ್. ಇಂದ್ರಿಯ ವಸ್ತುವಿನ ಕಡೆಗೆ ಹರಿಯುತ್ತೆ. ಇಂದ್ರಿಯ ಅಂದ್ರೇನೆ ಅದು. ಇದಂ ಪ್ರತಿ ದ್ರವತಿ, ಇದನ್ನ ಕುರಿತು ಸಾಗುತ್ತದೆ. ಇದು ಅಂದರೆ ಮುಂದ್ಗಡೆ ಇರೋ ವಸ್ತು. ಇದನ್ನ ಕುರಿತು ಸಾಗುತ್ತದೆ, ಆದ್ದರಿಂದಾಗಿ ಇಂದ್ರಿಯ. ಇದಂ ಪ್ರತಿ ದ್ರವಣಾತ್ ಇಂದ್ರಿಯಂ ಅಂತ. ಅದರಿಂದಾಗಿ ಇಂದ್ರಿಯ ಅನ್ನೋ ಶಬ್ದದಲ್ಲಿಯೇ ವಸ್ತುವನ್ನು ಕುರಿತು ಧಾವಿಸುತ್ತೆ, ಆದ್ದರಿಂದಾಗಿ ಇದು ಇಂದ್ರಿಯ. ವೆಸ್ಟರ್ನ್ಸ್ ಪ್ರಕಾರ ಇಂದ್ರಿಯ ಅಲ್ಲೇ ನಿಂತಲ್ಲೇ ಇರುತ್ತೆ, ಅದು ಹರಿಯೋದು ಗಿರಿಯೋದೆಲ್ಲ ಇಲ್ಲ. ನಮಗೆ ತೇಜೋ ರೂಪತ್ವ ಇಲ್ಲ. ಸೂರ್ಯನ ಕಿರಣ ಗೋಡೆಗೆ ಹೊಡೆದು ಆ ಕಿರಣ ಕಣ್ಣಿಗೆ ಬಂದು ಅರಿವು ತಂದು ಕೊಡುತ್ತೆ ಅಂತ. ಇರಲಿ, ಎರಡೂ ಥರ ಮಾಡಿದ್ರೆ ಒಂದೊಂದು ಕಷ್ಟ ಉಂಟು. ಇದಕ್ಕೆ ಬೇರೆ ಉತ್ತರ ಇದೆ, ಇದು ಮತ್ತೆ ನೋಡುವ. ಇದು ಬಹಳ ವಿಚಿತ್ರವಾದ ಸಂಘಟನೆ. ಇದು ಈ ಸೈನ್ಸಿನಲ್ಲಿ ಒಂದು ಪ್ರಾಬ್ಲಮ್ ಇದೆ, ನಾನು ನಿರೂಪಣೆ ಮಾಡಿದ ತಾರ್ಕಿಕರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಅದೇನೋ ಒಂದು ಬೇಡ ಈಗ. ಆದರೆ ಇಂದ್ರಿಯಗಳ ಪಾರ್ಟಿಸಿಪೇಷನ್ ಇಲ್ಲ ಕನಸಿನಲ್ಲಿ. ಆದ್ದರಿಂದ ಇಂದ್ರಿಯಗಳ ಪಾರ್ಟಿಸಿಪೇಷನ್ ಇಲ್ಲ, ಹೀಗಾಗಿ ಕನಸು ಭ್ರಮೆ ಅಲ್ಲ. ಇಷ್ಟು ಸಂಗತಿ. ಸಾತ್ವಿಕಾಶ್ಚೈವಯೇ ಭಾವಾಃ ತಥಾ ರಾಜಸತಾಮಸಾಃ ಕರ್ಮಯುಕ್ತಾನ್ ಪ್ರಶಂಸಂತಿ ಸಾತ್ವಿಕಾನ್ನೇತರಾನ್ಸ್ತಥಾ. ಸಾತ್ವಿಕವಾದ ಭಾವಗಳು, ರಾಜಸವಾದ ಭಾವಗಳು, ತಾಮಸವಾದ ಭಾವಗಳು ಇಷ್ಟು ನಮ್ಮನ್ನ ಮುತ್ತಿ ಒಂದು ಮನಸ್ಸಿನ ಅಭಿಪ್ರಾಯವನ್ನು ರೂಪಿಸುತ್ತವೆ. ಆದರೆ ಇದನ್ನೆಲ್ಲ ದಾಟಿ ಇರುವುದು ಆನಂದ. ಆನಂದ ಕರ್ಮಣಾಂ ಸಿದ್ಧಿ ಪ್ರತಿಪತ್ತಿ ಪರಾಗತಿ ಸಾತ್ವಿಕಸ್ಯ ನಿಮಿತ್ತಾನಿ ಭಾವಾನ್ ಸಂಶ್ರಯತೆ ಸ್ಮೃತಿ. ಆನಂದ ಕರ್ಮಣಾಂ ಸಿದ್ಧಿ. ಈ ಇಂದ್ರಿಯದ, ಈ ಜ್ಞಾನದ ಸಿದ್ಧಿ ಯಾವುದು ಅಂತಂದರೆ ಆನಂದ. ಇದು ಇರುವಂಥದ್ದು. ಅದರಿಂದಾಗಿ ಸೃಷ್ಟಿಯನ್ನು ತಿಳಿದುಕೊಂಡ್ರೆ ಬಿಡುಗಡೆ ಹೇಗಾಗಬಹುದು ಅಂತ ಗೊತ್ತಾಗತ್ತೆ. ಭಾರತದ ಒಂದು ಚಿಂತನೆ ಏನು? ನೀವು ಸೃಷ್ಟಿಯನ್ನು ತಿಳ್ಕೊಳ್ಳೋದು ಯಾಕೆಂದರೆ ಇದನ್ನು ಬಿಡುಗಡೆ ಆಗಲಿಕ್ಕೆ. ಎಲ್ಲರೂ ಹಾಗೆ, ಯಾವುದೇ ಆಗಲಿ ಒಂದು ಡಿಸೈನ್ ಅಂತ ತಿಳ್ಕೊಳ್ಳೋದು ಯಾಕೆ? ಯಂತ್ರದ ಡಿಸೈನ್ ಹೇಗೆ ರಿಪೇರಿ ಮಾಡಬೇಕು ಅಂತ. ಈಗ ನಾವು ಹಳೇ ಯಂತ್ರದ ಡಿಸೈನನ್ನು ತಿಳ್ಕೊಳ್ಬೇಕಾಗತ್ತೆ, ಯಾಕೆಂದರೆ ರಿಪೇರಿ ಮಾಡಬೇಕಿದೆ. ಆದ್ದರಿಂದ ಈಗಿನ ಯಂತ್ರವನ್ನು ತಿಳ್ಕೊಳ್ಬೇಕಾಗತ್ತೆ, ಯಾಕೆಂದರೆ ಕಟ್ಟಬೇಕಿದೆ, ಆದ್ದರಿಂದ ಬಿಚ್ಚಬೇಕಿದೆ, ಆದ್ದರಿಂದ ಹಾಗೆ ಬಿಡಿಸಿಕೊಳ್ಬೇಕಿದೆ. ಆದ್ದರಿಂದ ಸೃಷ್ಟಿಯ ರಹಸ್ಯವನ್ನು ತಿಳ್ಕೋ. ಇದು ಅಸಿತ ದೇವಲರು ನಾರದರಿಗೆ ಹೇಳಿತ್ತು. ಇನ್ನು ಮುಂದೆ ಹೇಳ್ತಾರೆ ಅವರು, ಜಂತುಷು ಏಕತಮೇಶ್ವೇವಂ ಭಾವಂ ಯೋ ಹಿ ತಮಾಶ್ರಿತಃ ಭಾವಯೋರೀಪ್ಸಿತಂ ನಿತ್ಯಂ ಪ್ರತ್ಯಕ್ಷಂ ಗಮನಂ ದ್ವಯೋಃ. ಜಂತುಷು ಏಕತಮೇಷು ಏವಂ ಭಾವಂ ಯೋ ಹಿ ತಮಾಶ್ರಿತಃ. ಈ ಎಲ್ಲ ಜಂತುಗಳ ಭಾವನೆಗಳಲ್ಲಿ ಸಾತ್ವಿಕತೆಯನ್ನು ಹಾಗೂ ರಾಜಸ ಭಾವವನ್ನು ಯಾರು ತಿಳಿದಿರ್ತಾರೆ ಅವರು ಪ್ರತ್ಯಕ್ಷಂ ಗಮನಂ ದ್ವಯೋ, ಉಳಿದ ಎರಡನ್ನು ತಿಳ್ಕೊಳ್ತಾರೆ. ಒಂದನ್ನು ಚೆನ್ನಾಗಿ ತಿಳಿದಿದ್ರೆ ಆಯಿತು. ರಜೋಗುಣದ ಭಾವವನ್ನು ತಿಳಿದಿದ್ರೆ ಸತ್ವಗುಣದ ತಮೋಗುಣದ ನಡೆ ಗೊತ್ತಾಗತ್ತೆ. ಸತ್ವಗುಣದ ಭಾವವನ್ನು ಚೆನ್ನಾಗಿ ತಿಳಿದ್ರೆ ರಜೋಗುಣದ ಮತ್ತು ತಮೋಗುಣದ ನಡೆ ಗೊತ್ತಾಗತ್ತೆ. ಒಂದನ್ನು ಚೆನ್ನಾಗಿ ತಿಳ್ಕೊಂಡ್ರೂ ಮೂರು ಗೊತ್ತಾಗತ್ತೆ. ಆದರೆ ಯಾವುದನ್ನೂ ತಿಳ್ಕೊಳ್ಳದೆ ಹೋದಾಗ ನಮಗೆ ಇದು ಏನು ಅನಿಸೋದೇ ಇಲ್ಲ, ಭಾವನೆ ಅಷ್ಟೇ. ಈ ಭಾವನೆಯಲ್ಲಿ ಸ್ಪೆಸಿಫಿಕೇಶನ್ ಯಾವುದು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಕೃಷ್ಣ ಹೇಳಿದ್ದು ಅದನ್ನು. ಇಂದ್ರಿಯಾಣಿ ಚ ಭಾವಾಶ್ಚ ಗುಣ ಸಪ್ತದಶ ಸ್ಮೃತಾ ತೇಷಾಂ ಅಷ್ಟಾದಶೋ ದೇಹಿ ಯಶರೀರೇ ಸಶಾಶ್ವತಃ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು,
ಇವುಗಳಿಗೆ ಸಂಬಂಧಪಟ್ಟ ಪಂಚ ವಿಷಯಗಳು 15 ಆಯಿತು, ಮನಸ್ಸು 16 ಆಯಿತು, ಬುದ್ಧಿ 17 ಆಯಿತು. ಇವಿಷ್ಟು 17 ಬೇಲಿಗಳು. ಈ 17ನೆಯ ಬೇಲಿಯಲ್ಲಿ 18ನವನು ಸಿಕ್ಕಾಕೊಂಡಿದ್ದಾನೆ, ಅವನೇ ಜೀವ. ಇದೊಂದು ಸಂಖ್ಯಾಶಾಸ್ತ್ರ. ಏಕೆಂದರೆ ಹಲವಾರು ರೀತಿ ಹೇಳುತ್ತಾನೆ ಕೃಷ್ಣ ಗೀತೆಯಲ್ಲಿ. ಲೆಕ್ಕ ಮಾಡುವವರಿಗೆ ಹೇಗೆ ಲೆಕ್ಕ ಬರುತ್ತೋ ಆ ರೀತಿ ತತ್ವಗಳನ್ನು ಲೆಕ್ಕ ಹಾಕಬಹುದು ಅಂತ ಒಂದು ಮಾತು ಹೇಳಿದ್ದಾನೆ ಕೃಷ್ಣ. ಏಕಾದಶ ಸ್ಕಂಧದಲ್ಲಿ ಯುಕ್ತಯ ಸಂತಿ ಸರ್ವತ್ರ ಮಾಯಾಂ ಮದೀಯಾಂ ಉದ್ಗೃಹ್ಯ ವದತಾಂ ಕಿನ್ನು ದುರ್ಘಟಂ. ನನ್ನ ಇಚ್ಛೆ ಅದು. ಒಂದು ವಸ್ತುವಿಗೆ ಹಲವಾರು ಡೈಮೆನ್ಷನ್ಗಳಿರೋದು ನನ್ನ ಇಚ್ಛೆ. ಹೀಗಾಗಿ ನನ್ನ ಇಚ್ಛೆಯ ಹಲವಾರು ಡೈಮೆನ್ಷನ್ಗಳನ್ನು ಹಿಡಿದು ಒಂದನ್ನು ಪ್ರಧಾನವಾಗಿ ಅರ್ಥ ಮಾಡಿಕೊಳ್ಳುವುದು ನಾನು ಮನುಷ್ಯರಿಗೆ ಕೊಟ್ಟಿದ್ದು. ನನ್ನ ಅನುಗ್ರಹ ಇದ್ದರೆ ಎಲ್ಲ ಡೈಮೆನ್ಷನ್ನನ್ನು ಕಾಣುವಂತಹ, ಎಲ್ಲದಕ್ಕೂ ಮೇಲ್ಗಡೆ ನಿಲ್ಲುವಂತಹ ಶಕ್ತಿ ಬರುತ್ತೆ ಅಂತ ಕೃಷ್ಣ ಉದ್ಧವನಿಗೆ ಹೇಳ್ತಾನೆ. ಕೃಷ್ಣನ ಅದು ಅಂತಿಮ ಸಂದೇಶ. ಅದು ಅವನ 104ನೆಯ ವರ್ಷ 6ನೇ ತಿಂಗಳಲ್ಲಿ ಉದ್ಧವನಿಗೆ ಹೇಳಿದ ಗೀತೆ. ಅದೇ ಅವನ 70ನೇ ವಯಸ್ಸಿನಿಂದ ಅವನ 70ನೇ ವಯಸ್ಸಿಗೆ ಯುದ್ಧ ರಾಜಕೀಯ ಎಲ್ಲ ನಿಲ್ಲಿಸಿ ಆಯಿತು. 70 ವಯಸ್ಸು 6 ತಿಂಗಳಿರ್ಬೇಕಾದ್ರೆ ಕೃಷ್ಣ ಗೀತೆಯಲ್ಲಿ ಗೀತೆ ಹೇಳಿದ್ದು ಅರ್ಜುನನಿಗೆ. ಅವನಿಗೆ ನೆನಪಾಯಿತು. ಆ 18 ದಿವಸಗಳನ್ನು ಬಿಟ್ಟರೆ ಆಮೇಲೆ ಜ್ಞಾನದ ಕಡೆಗೇನೆ ಹೆಚ್ಚು ಒತ್ತು. ಅವನ 70 ವರ್ಷಗಳಲ್ಲಿ ಹುಟ್ಟಿದಂದಿನಿಂದ ಏನು ಮಾಡಿದ, ಅವನ ದೃಷ್ಟಿಯಲ್ಲಿ ಆ ಕೆಲಸಗಳೇನು ಅನ್ನೋದನ್ನು ನಾವು ಅವನ ಮಾತಿನಿಂದ ತಿಳ್ಕೊಳ್ಬೇಕು. ಅವನ ಗೀತೆಯಿಂದ, ಅವನ ಉದ್ಧವ ಗೀತೆಯಿಂದ. ಈ ಕೃಷ್ಣನ ಉತ್ತರ ಜೀವನದ ಗೀತೆ, ಉತ್ತರ ಗೀತೆ ಏನಿದೆ ಅದರ ಮೂಲಕ ನಾವು ಪೂರ್ವ ಜೀವನಗಳನ್ನು ನೋಡಬೇಕು. ಅದು ಮಾಡ್ತಾ ಇಲ್ಲ. ಎಲ್ಲರೂ ತಪ್ಪೋದಲ್ಲಿ ಕೃಷ್ಣನದ್ದೇ ಅಭಿಪ್ರಾಯದಲ್ಲಿ ಏನು. ಕೃಷ್ಣನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅವ್ರನ್ನೇ ಕೇಳ್ತೇವೆ, ನೀವು ಯಾಕೆ ಹಿಂಗೆ ಮಾಡಿದ್ರಿ ಅಂತ. ಆ ತರಹ ಕೃಷ್ಣನ ಇಂಟರ್ವ್ಯೂ ತರಹ ಮಾಡ್ತಾ ಹೋಗಬೇಕು ನಾವು. ಫಸ್ಟು ಅವನ ನಡೆಗಳನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಬೇಕು. ಅದಾದ ಮೇಲೆ ಅವನ ಗೀತೆಗಳ ಮೂಲಕ, ಅವನದ್ದೇ ಗೀತೆಗಳ ಮೂಲಕ ಅವನದ್ದೇ ಗುಣಗಳನ್ನು ಇಂಟರ್ವ್ಯೂ ಮಾಡ್ತಾ ಹೋಗಬೇಕು. ಹಾಗೆ ಮಾಡಬೇಕು. ಅದರಿಂದಾಗಿ ಅಲ್ಲಿ ಕೃಷ್ಣ ತನ್ನ 104ನೇ ವಯಸ್ಸಿನಲ್ಲಿ ಅವನು ಹೇಳಿದ್ದಾನೆ, ಯುಕ್ತಯ ಸಂತಿ ಸರ್ವತ್ರ. ಎಲ್ಲದಕ್ಕೂ ಲಾಜಿಕ್ ಸಿಗೋ ಹಾಗೆ ಬಹಳ ಆಯಾಮಗಳನ್ನು ನಾನು ರೂಪಿಸಿದ್ದೇನೆ ಒಂದೇ ವಸ್ತುವಿಗೆ. ವದತಾಂ ಕಿನ್ನು ದುರ್ಘಟಂ ಮಾಯಾಂ ಮದೀಯಾಂ ಉದ್ಗೃಹ್ಯ. ನನ್ನ ಇಚ್ಛಾಶಕ್ತಿ ಹಾಗಿರಬೇಕು ಜಗತ್ತು ಅಂತ. ಅದರಿಂದಾಗಿ ಯಾವುದೇ ಆಯಾಮದಲ್ಲಿ ನಿಂತು ನೋಡಬಹುದು ಆ ತರಹದ ವ್ಯವಸ್ಥೆ ನಾನು ಮಾಡಿದ್ದೀನಿ. ಒಂದು ವಸ್ತುವನ್ನು ನೋಡಲಿಕ್ಕೆ ಎಷ್ಟು ಆಯಾಮಗಳಿವೆ, 10 ಆಯಾಮಗಳಿದೆ. ಅಂದರೆ ಅಟ್ ರೈಟ್ ಸ್ಪಿರಿಟಲ್ಲಿ ನಾನು ಹೇಳ್ತಾ ಇರೋದು. ಅಲ್ಲಿ ಇಲ್ಲದೇ ಇರೋ ಆಯಾಮಗಳಲ್ಲೆಲ್ಲ ನೋಡ್ತಾರೆ ಅಂದರೆ ನಾವೇನು ಮಾಡಲಿಕ್ಕೆ ಬರಲ್ಲ, ಅದು ಬೇಕಾಗೂ ಇಲ್ಲ ನಮಗೆ. ಅದರಿಂದಾಗಿ ಒಂದು ರೀತಿಯಲ್ಲಿ ನೋಡೋದಾದರೆ ಪಂಚಭೂತಗಳು, 10 ಇಂದ್ರಿಯಗಳು, 15 ಆಯಿತು. ಇದನ್ನು ವಿಷಯೀಕರಿಸುವಂತಹ ಚಿತ್ತ, ಆ ಮನಸ್ಸನ್ನು ನಿರ್ಣಯಿಸುವಂತಹ ಬುದ್ಧಿ, ಅದಾದ ಮೇಲೆ ಇವನು 18ನೇ ಅವನು. ಇದು ಒಂದು ಲೆಕ್ಕ. ಹಾಗೆ ಇನ್ನು ಒಂದು 7-8 ಥರದ ಲೆಕ್ಕಗಳಿದೆ. ಇದನ್ನೇ ಎಷ್ಟು ಬಗೆಯಾಗಿ ನೋಡಬಹುದು ಅಂತ ಒಂದು ಲೆಕ್ಕ ಇದು. ಅಥವಾ ತಚರೀರಾಸ್ತೆ ಗುಣಾಸ್ತರ್ವೇ ಶರೀರಿಣಾಂ ಸಂಶ್ರಿತಾಸ್ತದ್ವಿಯೋಗೇಹಿ ಸಶರೀರಾನ ಸಂತಿತೇ. ಇನ್ನು ಒಂದು ವಸ್ತುವಿನ ಗುಣ ಇರುತ್ತೆ, ಒಂದು ವಸ್ತು ಇರುತ್ತೆ. ಆ ವಸ್ತು ಮತ್ತು ಗುಣದ ನಡುವೆ ಡಿಫ್ರೆನ್ಸೇ ಇರಲ್ಲ. ಆ ವಸ್ತುವೇ ಗುಣ, ಗುಣವೇ ವಸ್ತು, ಆ ತರಹದ್ದೊಂದು ಪ್ರಸಂಗ ಇರುತ್ತೆ. ಈಗ ನೋಡಿ, ಒಂದು ರುಚಿಯಾದ ಹಣ್ಣನ್ನು ತಗೊಂಡ್ರೆ ಅದರ ತಿರುಳು ತಿಂದರೆ ಮತ್ತಿಲ್ವೇ ಇಲ್ಲ,
ಆ ಹಣ್ಣಿಲ್ಲ. ಆ ಹಣ್ಣಿನ ಸ್ಪರ್ಶ ಮತ್ತು ಆ ಹಣ್ಣು ಒಂದೇ. ಯಾಕೆಂದ್ರೆ ಆ ಹಣ್ಣನ್ನು ನೀವು ತಿಂದರೆ ಆ ಸ್ಪರ್ಶದ ಜೊತೆಗೇನೆ ಹೋಗ್ಬಿಡತ್ತದು. ಆ ಹಣ್ಣಿನ ಗಂಧ, ಪರಿಮಳ ಆ ಹಣ್ಣಿನ ಜೊತೆಗೆ ನಾಶ ಆಗಿಬಿಡತ್ತೆ. ವಾಟ್ ಇಟ್ ಮೀನ್ಸ್? ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಆ ವಸ್ತು ಮತ್ತು ಗುಣದ ನಡುವೆ ಯಾವ ಡಿಫರೆನ್ಸು ಇಲ್ಲ ಅಂತಾಯ್ತು ಅಲ್ವಾ? ಆದರೆ ಕೆಲವೊಂದು ಗುಣ ಇರುತ್ತೆ, ವಸ್ತು ಇರಲ್ಲ, ಗುಣ ಇರುತ್ತೆ. ಯಾವುದು? ಭೇದ. ಅಯ್ಯೋ ಅದೊಂದು ವಸ್ತು ಇತ್ತು, ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನಾಶ ಆಗೋಯ್ತು. ಅದು ಆ ಥರ ಇದಲ್ಲ ಬಿಡು, ಭೇದ ಬಂತು. ವಸ್ತು ನಾಶ ಆಗೋಗಿದೆ, ಆ ವಸ್ತುವಿನಿಂದ ಭೇದ ಮಾತ್ರ ಉಳ್ಕೊಂಡಿದೆ. ನಷ್ಟಾನಾಮಪಿ ವಸ್ತೂನಾಂ ಭೇದೋ ನೈವ ವಿನಶ್ಯತಿ ಅಂತ ತೈತ್ತಿರಿಯ ಭಾಷ್ಯದಲ್ಲಿ ಮಧ್ವರ ಮಾತು. ನಷ್ಟಾನಾಮಪಿ ವಸ್ತೂನಾಂ ಭೇದೋ ನೈವ ವಿನಶ್ಯತಿ. ವಸ್ತು ನಾಶ ಆಗೋಗಿರುತ್ತೆ, ಆದರೆ ಭೇದ ಇರಲ್ಲ, ಭೇದ ಇರುತ್ತೆ. ಹೀಗೆ ಆ ರೀತಿ ವಸ್ತುವಿಗೂ ಗುಣಕ್ಕೂ ಭೇದ ಇದೆ, ಭೇದ ಇಲ್ಲ. ಅಥವಾ ಸಂವಿಭಾಗೇನ ಶಾರೀರಂ ಪಂಚಭೌತಿಕಂ, ಅಥವಾ ಇನ್ನೊಂದು ರೀತಿಯಿಂದ ಹೇಳೋದಾದರೆ 8 ಅಂತ ಹೇಳಬಹುದು. ಪಂಚಭೂತಗಳು 3 ಗುಣಗಳು 1 ಯೂನಿಟ್. 3 ಗುಣಗಳು ಒಟ್ಟಿಗೆ ಇರೋದ್ರಿಂದಾಗಿ 3 ಗುಣಗಳು 1 ಯೂನಿಟ್, 6 ಆಯಿತು. ಮನಸ್ಸು ಮತ್ತು ಚೇತನ ಬುದ್ಧಿ 1 ಯೂನಿಟ್ ಅಂತ ಇಟ್ಕೊಂಡ್ರೆ 7 ಆಯಿತು. 8ನೇ ಅವನು ಜೀವ. ಹೀಗೆ 8 ಗುಣ ಅಂತಲೂ 8 ವಸ್ತು ಜಗತ್ತಿನಲ್ಲಿರೋದು ಅಂತಲೂ ನೋಡಬಹುದು. ಆಮೇಲೆ ಊಷ್ಮಣ ಸಹ ವಿಂಶೇನ ಸಂಘಾತ ಪಂಚಭೌತಿಕಂ ಮಹಾನ್ ಸಂಧಾರಯತ್ಯೇತತ್ ಶರೀರಂ ವಾಯುನಾತಃ. ಆಮೇಲೆ ಇದನ್ನೇ 20ರ ತನಕ ವಿಂಗಡಿಸಬಹುದು. ಪಂಚಭೂತಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು ಒಟ್ಟೆಷ್ಟು 15 ಆಯಿತು. 15 ಆಮೇಲೆ ಸತ್ವಗುಣ, ರಜೋಗುಣ, ತಮೋಗುಣ 3 18 ಆಯಿತು. ಆಮೇಲೆ ಇವರೆಲ್ಲರಿಗೆ ಬುದ್ಧಿ, ಮನಸ್ಸು ಮತ್ತು ಬುದ್ಧಿ ಪ್ರತ್ಯೇಕ ಇಟ್ಕೊಂಡ್ರೆ 19 ಆಯಿತು. ಜೀವ ಒಂದು 20. ಇದನ್ನೇ 20 ಆಗಿಯೂ ನೀವು ನೋಡಬಹುದು. ಯಥೈವೋತ್ಪದ್ಯತೆ ಕಿಂಚಿತ್ ಪಂಚತ್ವಂ ಗಚ್ಚತೆ ಯದಾ ಪುಣ್ಯ ಪಾಪ ವಿನಾಚಾಂತೆ ಪುಣ್ಯ ಪಾಪ ಸಮನ್ವಿತಃ. ಇದನ್ನೇ 21 ಅಂತ ಹೇಳಿ ಮಾಡಿ ಕಾಲದೊಂದಿಗೆ ಸೇರಿಸಿದ್ರೆ 21 ಆಗತ್ತೆ. ತಂತು ನೈವಾನು ತಪ್ಯಂತೆ ಪ್ರಾಜ್ಞಾ ನಿಶ್ಚಿತ ನಿಶ್ಚಯಾ ಕೃಪಣಾಸ್ತನು ತಪ್ಯಂತೆ ಜನಾ ಸಂಬಂಧಿಮಾನಿನಃ. ಹೀಗಿರುವಾಗ ಜೀವರನ್ನ ಏನಂತ ಹೇಳ್ತಾರೆ? ಸುಖ ದುಃಖಗಳು ಜೀವನ ಜೊತೆಗೆ ಇರ್ತಾವಾ ಇಲ್ವಾ? ಜೀವನದ್ದೇ ಈ ಸುಖ ಈ ದುಃಖ ಜೀವನ ಸ್ವರೂಪದಲ್ಲಿ ಬಂದಿರೋದು ಅಂತ ಬಹಳ ಜನ ಅಂದುಕೊಳ್ತಾರೆ. ಅವರಿಗೆ ಪಶ್ಚಾತ್ತಾಪ ಖಂಡಿತ. ಯಾಕೆ ಅಂದರೆ ಈಗ ಅನುಭವಿಸ್ತಾ ಇರ್ಬೇಕಾದ್ರೆ ಇದು ನಮ್ಮದೇ ಅಂತ ಹೇಳಿ ಅನುಭವಿಸ್ತಾ ಇರೋದು ಇಲ್ಲ. ಇದು ದೇಹದ್ದು, ಇದು ಮಾನಸಿಕವಾದದ್ದು. ಈ ಮನಸ್ಸು ನನ್ನಿಂದ ಭಿನ್ನ, ಈ ದೇಹ ನನ್ನಿಂದ ಭಿನ್ನ ಅಂತ ಅಂದುಕೊಂಡ್ರೆ ಇಲ್ಲಿಯೂ ದುಃಖ ಕಡಿಮೆ ಆಗತ್ತೆ, ಅಲ್ಲಿಯೂ ದುಃಖ ಇರೋಲ್ಲ. ಇದು ಆಗಬೇಕಾದದ್ದು ಇದೇ ಮುಕ್ತಿ. ಇದು ಪೂರ್ಣ ಅವಸ್ಥೆಗೆ ಬಂದಾಗ ಅದು ಮುಕ್ತಿ. ಮುಕ್ತಿಯ ಸಾಧನವೂ ಹೌದು. ನೈವ ಸಂಜಾಯತೆ ಜಂತು ನ ಚ ಜಾತು ವಿಪದ್ಯತೆ ಯಾತಿ ದೇಹಮಯಂ ಹಿತ್ವಾ ಕದಾಚಿತ್ ಪರಮಾಂ ಗತಿಂ. ಈ ತರಹದ ಸಂಗತಿಯನ್ನು ಇಟ್ಟುಕೊಂಡಾಗ ಇವತ್ತಲ್ಲ ಯಾವತ್ತೋ ಒಂದು ದಿವಸ ಇದನ್ನು ದಾಟುತ್ತಾನೆ. ಇದನ್ನು ಏನಂತ ಕರೀತಾರೆ? ಪುಣ್ಯಪಾಪ ಕ್ಷಯಾರ್ಥಂ ಚ ಸಾಂಖ್ಯಂ ಜ್ಞಾನಂ ವಿಧೀಯತೆ. ಇದನ್ನು ಸಾಂಖ್ಯ ಅಂತ ಕರೀತಾರೆ. ಭಗವದ್ಗೀತೆಯ 2ನೇ ಅಧ್ಯಾಯ ಏನಿದೆ ಅದನ್ನು ಸಾಂಖ್ಯ ಯೋಗ ಅಂತ ಕರೀತಾರೆ.
ಸಾಂಖ್ಯ ಅಂದರೆ ಏನು? ಸಮ್ಯಕ್ ತತ್ವದೃಷಿ ಸಾಂಖ್ಯಂ. ಚಂದದ, ಒಂದು ಚೂರು ಕೊರತೆ ಇರದ ತತ್ವದರ್ಶನವನ್ನು, ತತ್ವಜ್ಞಾನವನ್ನು ಸಾಂಖ್ಯ ಅಂತ ಕರೀತಾರೆ. ಸಾಂಖ್ಯ ಅಂತಂದರೆ ನಂಬರ್ಗೆ ಸಂಬಂಧಪಟ್ಟದ್ದು ಅಂತನ್ನುವ ಅರ್ಥ ಇದೆಯಲ್ಲ, ಅದು ನಂತರ ಬಂದದ್ದು. ಖ್ಯಾತಿ ಅಂದರೆ ಜ್ಞಾನ. ಸಮ್ಯಕ್ ಖ್ಯಾತಿ, ಚಂದದ ಅರಿವು. ಆಮೇಲೆ ಅದು ಗಣನ ಅನ್ನುವ ಅರ್ಥದಲ್ಲೇ ಆಮೇಲೆ ಬಂದಿತ್ತು, ನಂಬರ್ಸ್ ಅನ್ನುವ ಅರ್ಥದಲ್ಲಿ. ಮೂಲಭೂತವಾಗಿ ಸಾಂಖ್ಯ ಅಂತಂದರೆ ಸಮ್ಯಕ್ ಖ್ಯಾತಿ ಸಾಂಖ್ಯಂ, ಸಮ್ಯಕ್ ತತ್ವದೃಶ್ಯ ಸಾಂಖ್ಯಂ, ಇದು ಸಾಂಖ್ಯ. ಆ ಸಾಂಖ್ಯ ಏನಿದೆ ಅದು ಪುಣ್ಯ ಪಾಪ ಕ್ಷಯಾರ್ಥಂ ಹಿ ಸಾಂಖ್ಯಂ ಜ್ಞಾನಂ ವಿಶಿಷ್ಯತೆ. ಪುಣ್ಯ ಹಾಗೂ ಪಾಪಗಳ ನಾಶಕ್ಕೆ ಬೇಕು. ಯಾಕೆಂದರೆ ಪುಣ್ಯ ಅಂತಂದ್ರೆ ಏನು? ಮನಸ್ಸಿನ ಜ್ಞಾನೋನ್ಮುಖತೆ ಏನಿದೆ ಅದೇ ಪುಣ್ಯ. ಪುಣ್ಯ ಅಂದರೆ ಮತ್ತೇನೂ ಅಲ್ಲ. ಮನಸ್ಸು ಜ್ಞಾನಾನುಕೂಲವಾದ ಸ್ಥಿತಿ ಯಾವಾಗ ಇರುತ್ತೆ ಅದು ಪುಣ್ಯ. ಪಾಪ ಅಂದರೆ ಏನು? ಜ್ಞಾನಕ್ಕೆ ಪ್ರತಿಕೂಲವಾದ ಪರಿಸ್ಥಿತಿ ಇದ್ದರೆ ಅದನ್ನು ಪಾಪ ಅಂತ ಕರೆಯೋದೇ ವಿನಃ ಅದ್ಯಾವುದೋ ಒಂದು ಮೂಟೆ ಗಂಟು ಅಂತ ಅರ್ಥ ಮಾಡ್ಕೊಳ್ಬಾರದು. ಮನಸ್ಸಿನ ಅವಸ್ಥಾ ವಿಶೇಷಗಳು. ಹೀಗಾಗಿ ಪುಣ್ಯ, ಅನಿಷ್ಟ ಪುಣ್ಯ ನಾಶ ಆಗಲಿಕ್ಕೆ, ಪಾಪ ನಾಶ ಆಗಲಿಕ್ಕೆ ಪುಣ್ಯದಲ್ಲಿ ಎರಡು ಭಾಗ ಇದೆ, ಅನಿಷ್ಟ ಪುಣ್ಯ, ಇಷ್ಟ ಪುಣ್ಯ ಅಂತ. ಅನಿಷ್ಟ ಪುಣ್ಯ ಅಂತಂದರೆ ನಾವೇನೋ ಒಂದು ಲೌಕಿಕವಾಗಿ ಏನೋ ಮಾಡ್ತೇವೆ, ಉಪಕಾರ ಇತ್ಯಾದಿಗಳು, ಬೇರೊಬ್ಬರಿಗೆ ಉಪಕಾರ, ಅದನ್ನು ನಾವು ನಿಸ್ವಾರ್ಥವಾಗಿ ಮಾಡೋಲ್ಲ. ನಮಗೇನೋ ಆಗಬೇಕು ಅಂತ ಮಾಡ್ತೇವೆ, ಅದಕ್ಕೆ ಫಲ ಸಿಗತ್ತೆ. ನಾವು ಇಲ್ಲಿ ಮಾಡುವಂತಹ ಈ ದೇಹಕ್ಕೆ ಒಳ್ಳೆಯದಾಗಬೇಕು ಅಂತ ನಾವೇನು ಮಾಡ್ತೇವಲ್ಲ, ಅದಕ್ಕೆ ಫಲ ಸಿಗತ್ತೆ. ಮುಂದಿನ ಜನ್ಮದಲ್ಲಿ ರಾಜನಾಗಿಯೋ ಅಥವಾ ದೊಡ್ಡ ಶ್ರೀಮಂತನಾಗಿಯೋ ಆಗಿ ಮತ್ತು ಅಲ್ಲಿಗೇ ಹೊರಟು ಹೋಗ್ತೇವೆ. ಅದನ್ನು ಅನಿಷ್ಟ ಪುಣ್ಯ ಅಂದರೆ. ಯಾಕೆ ಅಂದರೆ ಜ್ಞಾನದ ಕಡೆಗೆ ಬಾರದೆ ದೂರ ಕೇವಲ ದೈಹಿಕ ಸುಖವನ್ನು ಅನುಭವಿಸ್ತಾ ಹೋಗುವಂತಹ ಸುಖ, ಅದು ಅನಿಷ್ಟ ಪುಣ್ಯ. ಇಷ್ಟ ಪುಣ್ಯ ಅಂದರೆ ಯಾವುದು? ಯಾವುದರಿಂದ ಜ್ಞಾನ ಬರುತ್ತೋ ಅದು ಇಷ್ಟ ಪುಣ್ಯ. ಇಷ್ಟ ಪುಣ್ಯ ಆಗಬೇಕಾದ್ರೆ ದೇವರಲ್ಲಿ ಸಂಕಲ್ಪ ಅನ್ನೋದು ಬಹಳ ಮುಖ್ಯ. ಏನು ಸಂಕಲ್ಪ ಮಾಡ್ತೇವೆ, ಇದರಿಂದ ಈ ಫಲ ನಮಗೆ ಸಿಗಬೇಕು. ಆ ಫಲ ಯಾವುದು? ಜ್ಞಾನ. ಆ ಸಂಕಲ್ಪದ ಕ್ಲಾರಿಟಿ ಮುಖ್ಯ. ದೇವರ ಪ್ರೀತಿ, ಭಗವತ್ ಪ್ರೀತಿ ಮುಖ್ಯ, ಭಗವದರ್ಪಣೆ ಮುಖ್ಯ. ಇದು ಇರುವಂಥದ್ದು. ಅದರಿಂದ ಈ ಕ್ಲಾರಿಟಿ ಏನಿದೆ ಅದು ಬೇಕಾಗಿರೋದು. ಪುಣ್ಯ ಪಾಪ ಕ್ಷಯಾರ್ಥಂ ಚ ಸಾಂಖ್ಯಂ ಜ್ಞಾನಂ ವಿಧೀಯತೆ. ತತ್ಕ್ಷಯೇ ಹೃದಯ ಪಶ್ಯಂತಿ ಬ್ರಹ್ಮಭಾವೇ ಪರಾಂಗತಿ. ಇನ್ನು ಪಾಪದಲ್ಲಿ ಎರಡು ಅಂತ ಇಲ್ಲ, ಅನಿಷ್ಟ ಪಾಪ ಇಷ್ಟ ಪಾಪ ಅಂತ ಎರಡಿರಲ್ಲ, ಒಂದೇ ಅದೇ ಅನಿಷ್ಟ ಮಾತ್ರ. ಅದರಿಂದಾಗಿ ಜ್ಞಾನ ಬೇಕು. ಅನಿಷ್ಟ ಪುಣ್ಯ ಮತ್ತು ಪಾಪ ಎರಡೂ ಕೂಡ ಪರಿಹಾರ ಆಗಲಿಕ್ಕೆ ಬೇಕಾದದ್ದು ಏನು? ಜ್ಞಾನ, ಶುದ್ಧವಾದ ಜ್ಞಾನ. ತತ್ಕ್ಷಯೇ ಹೃದಯ ಪಶ್ಯಂತಿ. ಈ ಪುಣ್ಯ ಪಾಪ ಎರಡೂ ಕೂಡ ನಮ್ಮನ್ನು ಕಾಡದೆ ಬಿಟ್ಟರೆ ದೇವರನ್ನು ಹೃದಯದಲ್ಲಿ ಕಾಣಬಹುದು. ಕಂಡ್ರೆ ಪರಾಂಗತಿ ಯಾಂತಿ, ಒಳ್ಳೆಯ ಗತಿಯನ್ನು ಹೊಂದುತ್ತಾರೆ. ಇದು ಸೃಷ್ಟಿಯ ಉದ್ದೇಶ, ಇದು ಜ್ಞಾನದ ರೀತಿ ಅಂತ ಅವರು ಹೇಳಿದ್ರು. ಇಷ್ಟು ಹೇಳಿದ ಮೇಲೆ ಮತ್ತೆ ಅವನು ಕೇಳ್ತಾನೆ, ಅಲ್ಲ ನಾವೊಂದು ಸಂಪತ್ತಿಗಾಗಿ ಎಲ್ಲರನ್ನ ಕೊಂದುಬಿಟ್ವಲ್ಲ ಅಂತ. ಮತ್ತೆ ಇದಾಗೋದು ಯಾವಾಗ? 261ನೇ ಅಧ್ಯಾಯದಲ್ಲಿ. ಇನ್ನೂ 350 ತನಕ ಇದೆ, 90 ಅಧ್ಯಾಯ ಇದೆ ಶಾಂತಿ ಪರ್ವದ್ದು. ಅದನ್ನು ಮುಂದಿನ ಭಾಗದಲ್ಲಿ ನೋಡ್ತೇವೆ. ನಾಳೆ ಒಂದು ಸ್ವಲ್ಪ ನೋಡ್ತೇವೆ, ನೋಡೋಣ. ನಾಳೆ ಆಗುತ್ತೆ, ನೋಡೋಣ. ಕೃಷ್ಣಾರ್ಪಣ.